रामचंद्राय वेदसे रघुनाथाय नाथाय सीताया पतये नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः हरिः ओಂ। ಸೊ ಇಷ್ಟು ತನಕ ಭೀಮ ಮತ್ತು ದ್ರೌಪದಿ ಇವರಿಬ್ಬರು ಶುದ್ಧ ಭಾಗವತ ಧರ್ಮವನ್ನು ಆಚರಿಸಿದವರು. ಒಂದು ಸಲ ಕೂಡ ಭಗವಂತನನ್ನು ಅವರು ಭಗವಂತ ಅನ್ನುವಂಥದ್ದು ಮರೆತು ಹೋಗುವಂಥದ್ದು, ವಿಸ್ಮರಣಂ ಅಂತ ಹೇಳ್ತಾರೆ, ಮರೆತು ಹೋಗುವಂಥದ್ದು ಅಸುರಾವೇಶದಿಂದ ಅಥವಾ ಏನೋ ಪ್ರಾರಬ್ಧ ಕರ್ಮದಿಂದ ಏನೋ ಎಲ್ಲ ಬೇರೆ ಬೇರೆ ಕಾರಣಗಳಿಂದ ಈ ರೀತಿ ಭಗವಂತ ಅನ್ನುವಂಥದ್ದು ಮರೆತು ಹೋಗುವಂತಹ ಕಾರಣಗಳು ಬರ್ತದೆ. ಆ ಮರೆತು ಧರ್ಮರಾಜನಿಗೆ ಚಪಲತ್ವ, ಅದು ಬೇಡ, ಬರುವುದೇ ಬೇಡ ಅಂತ ಈ ರೀತಿ. ಸೊ ಈ ರೀತಿ ಆದರೆ ಭೀಮನಿಗೂ ಮತ್ತು ದ್ರೌಪದಿಗೂ ಒಂದು ಸಲನೂ ಕೂಡ ಆ ರೀತಿ ಆಗಲಿಲ್ಲ ಅಂತ ಹೇಳ್ತಾ, ಆಮೇಲಿಂದ ಯಾರಿಗೆಲ್ಲ ಮರ್ತರು ಅಂತ ಹೇಳುವಾಗ ಯುಧಿಷ್ಠಿರ ಹೇಗೆ ಮರೆತ, ವಿದುರ ಹೇಗೆ ಮರೆತ, ನಕುಲ ಹೇಗೆ ಮರೆತ, ಸಹದೇವ ಹೇಗೆ ಮರ್ತೋಯ್ತು ಅವನಿಗೆ. ಸೊ ಹೀಗೆ ಒಬ್ಬರೊಬ್ಬರದ್ದೇ ಹೇಳ್ತಾ 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 ಬರ್ತಾರೆ. ಸೊ ಆವಾಗ ದೇವಕಿ ವಸುದೇವರಿಗೂ ಕೂಡ ಮೊದಲು ಭಗವಂತ ತನ್ನ ರೂಪ ಅವತಾರ ಕೃಷ್ಣ ಅವತಾರ ಮಾಡಿದಾಗ ಮೊದಲು ತನ್ನ ಚತುರ್ಭುಜಧಾರಿಯಾದ ಆ ವಿಶೇಷ ರೂಪವನ್ನು ತೋರಿಸಿದ್ದೇ ದೇವಕಿ ಮತ್ತು ವಸುದೇವರಿಗೆ. ವಸುದೇವನಿಗೆ ಕರೆಕ್ಟಾಗಿ ಏನಂತ ಹೇಳಿದರೆ ದೇವಕಿಗೆ ಹೇಳ್ತಾನಮ್ಮ, ಇದು ನಮ್ಮ ಮಗ ಅಂತ ನಾವು ಏನೂ ತಿಳ್ಕೊಳ್ಳುವಂಥದ್ದು ಬೇಡ, ಇದು ಆ ಮೂರು ಲೋಕಗಳಿಗೂ ಏನು ಬೆಳಕನ್ನು ಚೆಲ್ಲಿಕ್ಕೆ ಭಗವಂತನೇ ಅವತಾರ ಮಾಡಿದ್ದು ಇದು ಅನ್ನುವಂಥದ್ದು ಸ್ಪಷ್ಟವಾಗಿ ವಸುದೇವನಿಗೆ ಗೊತ್ತಾಗ್ತದೆ. ಆದರೆ ನಂತರ ಮರೆತು ಹೋಗ್ತದೆ. ಏನದು ಯೋಗಮಾಯೆ ಬರ್ತಾಳೆ, ಅದು ಆ ಶರೀರವಾಣಿ ಆಗ್ತದೆ. ಏನಂತೇಳಿದ್ರೆ ಅವನನ್ನು ಕರ್ಕೊಂಡು ಹೋಗಬೇಕು ಮಗುವನ್ನು ಅಂತೇಳಿದ್ರೆ ಅವಕ್ಕೆಲ್ಲ ಕೇಳೋದು ಎಲ್ಲ ಹೇಗೆ ಕರ್ಕೊಂಡು ಹೋಗೋದು ನಾನು, ಎಲ್ಲ ನನಗೆ ಎಲ್ಲ ಏನು ಅಂತೇಳಿದ್ರೆ ಸರಪಳಿಯಾಗಿ ಬಂಧಿಸಿದ್ದಾರಂತ. ಸೊ ಎಲ್ಲಿ ಕೇಳ್ತಾನೆ, ಎಲ್ಲಿ ಸರಪಳಿ ಅಂತ. ಎಲ್ಲ ಸರಪಳಿಗಳು ಎಲ್ಲ ಪಟಪಟಾನೆ ಅಂತ ಉದುರಿ ಏನಿಲ್ಲ, ಅವನು ಸ್ವತಂತ್ರನಾಗಿ ಬಿಡ್ತಾನೆ. ಸರಿ, ಒಂದು ಬುಟ್ಟಿ ಬರ್ತದೆ, ಆ ಬುಟ್ಟಿಯಲ್ಲಿ ಮಗುವನ್ನು ಇಟ್ಟಾಯಿತು, ಕರ್ಕೊಂಡು ಹೋಗ್ತಾ ಅಂತೇಳಿದರೆ ಎಲ್ಲ ಬಾಗಿಲುಗಳಿದ್ದಾರೆ, ಕಾವಲುಗಾರರಿದ್ದಾರೆ ಅಂತೇಳಿದರೆ ಎಲ್ಲ ಬಾಗಿಲುಗಳು ಒಂದೊಂದೇ ಓಪನ್ ಆಗ್ತಾ ಹೋಗ್ತವೆ. ಕಾವಲುಗಾರಗಳೆಲ್ಲ ನಿದ್ದೆ ಮಾಡಿರ್ತಾರೆ. ಸೀದಾ ಹೋಗುವಾಗ ಅಲ್ಲಿ ಅದು ವಿಪರೀತ ಮಳೆ. ಆ ಮಳೆಗಾಗುವಾಗ ಅಲ್ಲಿ ಮೇಲಿಂದ ಕೃಷ್ಣನಿಗೆ ಆದಿಶೇಷ ಹೀಗೆ ಕೊಡೆ ಹಿಡಿದು ಬಿಟ್ಟಿದ್ದಾನೆ. ಏನು ಮಗು ಆರಾಮ ಸುರಕ್ಷಿತ. ಆಮೇಲೆ ಯಮುನಾ ನದಿಯಲ್ಲಿ ಪ್ರವಾಹವೇ ಪ್ರವಾಹ. ವಸುದೇವ ನಿಂತು ಬಿಟ್ಟ. ಸೊ ಆ ಶರೀರವಾಣಿ ಆಗ್ತದೆ, ಯಾಕೆ ನಿಂತು ಬಿಟ್ಟೆ, ಹೋಗ್ತಾ ಇರು ನೀನು ಅಂತ. ಏನೂ ತೊಂದರೆ ಇಲ್ಲ ಅಂತ. ಯಾರನ್ನು ಹೊತ್ತಿದ್ದಿ ನೀನು, ಭಗವಂತನನ್ನು ಹೊತ್ತಿದ್ದಿ, ಹೋಗು ಅಂತ. ಸೀದಾ ಹೋದ ಅಂತೇಳಿದರೆ ಎಷ್ಟು ನೀರು ಅಲ್ಲಿ ಕಾಲು ಸಿಗದಿದ್ದರೂ ಕೂಡ ಇಲ್ಲಿ ನೀರು ಇದಕ್ಕಿಂತ ಮೇಲೆ ಬರುವುದಿಲ್ಲ. ಅವನು ಆರಾಮ ಹೋಗ್ತಾನೇ ಇದ್ದಾನೆ. ಅರೆ ಇಷ್ಟೆಲ್ಲ ನೀರು ಬಂದರೆ ಹೋಗ್ಲಿಕ್ಕಾಗ್ತದ, ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗೋದಿಲ್ಲ ಅಂತೇಳಿದರೆ ಅವನು ಹೋಗ್ತಾನೇ ಇದ್ದಾನೆ. ಸೀದಾ ಹೋಗಿ ಯಶೋದೆ ಹತ್ರನೂ ಹೋದ. ಯಶೋದೆ ಹತ್ರ ಹೋಗಿ ಅಲ್ಲಿ ದುರ್ಗಾದೇವಿ ಅಲ್ಲಿ ಹುಟ್ಟಿದ್ದಾಳೆ ಯಶೋದೆಗೆ. ಸೊ ಆ ಮಗುವನ್ನ ಜಾಗದಲ್ಲಿ ಮಗುವನ್ನು ಇಟ್ಟು ಆ ಮಗುವನ್ನು ಹಿಡ್ಕೊಂಡು ಬರ್ತಾನೆ. ಹೇಗೆ ಯೋಗಮಾಯೆ ಹೇಳ್ತಾಳೋ ಹಾಗೆ ಮಾಡಿದ್ದಾನಂತ. ನಿನ್ನೆ ನೆನಪೇ ಬರಲಿಲ್ಲ ಯೋಗಮಾಯದ್ದು. ಸೊ ಹೀಗೆ ಆಮೇಲಿಂದ ಆಯ್ತಲ್ಲ. ಸೊ ಇಷ್ಟೆಲ್ಲ ಆದಮೇಲೆ ಇದು ದೇವಕಿ ವಸುದೇವರದ್ದು ಕಥೆ ಆಯಿತು. ಇನ್ನು ಭೀಷ್ಮಾಚಾರ್ಯರು ಅವರಿಗೆ ಮರೆತು ಹೋಗೇ ಬಿಡ್ತು. ಯಾವಾಗ ಪರಶುರಾಮ ದೇವರಿಗೆ ಸರಿ ನೀವು ಅಂಬೆಯನ್ನು ಮದುವೆ ಆಗಲಿಕ್ಕೆ ಒಪ್ಪುವುದಿಲ್ಲಲ್ಲ ಅಂತೇಳಿದರೆ ಪರಶುರಾಮ ದೇವರಿಗೆ ಎಲ್ಲ ಗೊತ್ತಿದೆ. ಈ ಭೀಷ್ಮಾಚಾರ್ಯರು ದ್ಯೌ ಅನ್ನುವಂಥ ವಸುವಾಗಿದ್ದ. ಆ ವಸುವಿನ ಹೆಂಡತಿ ಅವಳೇ
ವರಾಂಗಿ, ಆ ವರಾಂಗಿ ಅಂಬೆಯಾಗಿ ಹುಟ್ಟಿದ್ದು, ಗಂಡನ ಸುಖ ಲೇಷ ಮಾತ್ರವೂ ಸಿಗಲಿಕ್ಕೆ ಚಾನ್ಸೇ ಇಲ್ಲ ಅವಳಿಗೆ, ಆ ಥರ ಶಾಪ ಇದೆ ಅವಳಿಗೆ. ಸೊ ಈ ಯಾರು ಭೀಷ್ಮಾಚಾರ್ಯರು ಅವರಿಗೆ ಸಹ ಆ ಶಾಪದ ಇದರಿಂದನೇ ಏನಂತ ಹೇಳಿದರೆ ಆ 7 ವಸುಗಳದ್ದು ಎಲ್ಲ ಆಯುಷ್ಯ ಈ ಭೀಷ್ಮಾಚಾರ್ಯರಿಗೆ ಸಿಗುವಂಥದ್ದು ಎಲ್ಲ ಕಥೆಗಳೆಲ್ಲ ನಾವು ಓದಿಯಾಗಿದೆ. ಸೊ ಹಾಗೆ ಭೀಷ್ಮಾಚಾರ್ಯರಿಗೆ ಏನು ಈ ಪರಶುರಾಮಾಚಾರ್ಯ ಹೇಳ್ತಾರೆ, ನೀನು ಮದುವೆ ಆಗೋದಿಲ್ಲ ಅಂತ ಆದರೆ ನಾನು ನಿನ್ನ ಹತ್ರ ಯುದ್ಧವೇ ಮಾಡಬೇಕಾಗ್ತದೆ ಅಂತ. ಅಂಬೆಗೆ ಭಾರಿ ಖುಷಿ ಆಗ್ತದೆ. ಈಗ ಭೀಷ್ಮಾಚಾರ್ಯರನ್ನು ಸೋಲಿಸಿ ಭೀಷ್ಮಾಚಾರ್ಯರಿಗೆ ಏನಂತ ಹೇಳಿದರೆ ಭಗವಂತ ಆಜ್ಞೆ ಮಾಡ್ತಾನೆ, ಏನಂತ ಹೇಳಿದ್ರೆ ಅಂಬೆಯನ್ನು ಮದುವೆ ಆಗು ಅಂತೇಳಿದ್ರೆ ಭಾರಿ ಖುಷಿ ಆಗ್ತದೆ. ಆದರೆ ಈ ಯುದ್ಧದಲ್ಲಿ ಪರಶುರಾಮ ದೇವರಿಗೆ ಗೆಲ್ಲಲಿಕ್ಕೆ ಆಗ್ತದ? ಯಾಕೆ ಅಂತ ಹೇಳಿದ್ರೆ ಗೆದ್ದರೆ ಭೀಷ್ಮಾಚಾರ್ಯರಿಗೆ ಅವರು ಹೇಳಬೇಕು, ಭೀಷ್ಮಾಚಾರ್ಯ ಇಲ್ಲಿ ಪ್ರತಿಜ್ಞೆ ಮಾಡಿಟ್ಟಿದ್ದಾರೆ ಎಲ್ಲ ಶಾಪದೋಷದ ಕಾರಣದಿಂದ. ಸೊ ಪ್ರತಿಜ್ಞೆ ಮಾಡಿಟ್ಟಿದ್ದಾರೆ, ಏನು ಮಾಡಲಿಕ್ಕಾಗೋದಿಲ್ಲ. ಸೊ ಅವರ ಪ್ರತಿಜ್ಞೆಯನ್ನು ಮುರಿಲಿಕ್ಕೆ ಹೇಳಲಿಕ್ಕಾಗೋದಿಲ್ಲ ಅಂತ. ಅತ್ಯಂತ ದೊಡ್ಡ ಭಕ್ತ ಬೇರೆ ಭೀಷ್ಮಾಚಾರ್ಯರು. ಹೀಗೆ ಏನಾಯಿತು, ಭೀಷ್ಮಾಚಾರ್ಯರು ಯುದ್ಧದಲ್ಲಿ ಭೀಷ್ಮಾಚಾರ್ಯರು ಗೆದ್ದರು ಅಂತ. ಭೀಷ್ಮಾಚಾರ್ಯರು ಗೆದ್ದದ್ದು ಯಾಕೆ? ಭಗವಂತನಿಗೆ ಎಲ್ಲವೂ ತಿಳಿದಿರುವಂಥ ಸರ್ವಜ್ಞನಾದ ಭಗವಂತನಿಗೆ ತಾನು ಸೋಲ್ಲೇಬೇಕು, ಭೀಷ್ಮಾಚಾರ್ಯ ಗೆಲ್ಲುವಾಗಿಲ್ಲ. ಆದ್ದರಿಂದ ಎಲ್ಲವನ್ನೂ ನೋಡ್ಕೊಳ್ಬೇಕಲ್ಲ ಭಗವಂತ. ಸೊ ಆ ರೀತಿಯಲ್ಲಿ ಭಗವಂತ ಸೋತದ್ದು. ಭೀಷ್ಮಾಚಾರ್ಯ ಏನು ತಿಳ್ಕೊಂಡ್ರು, ನಾನು ಗೆದ್ದು ಬಿಟ್ಟೆ, ನನ್ನ ಗುರುಗಳನ್ನೇ ಸೋಲಿಸಿಬಿಟ್ಟೆ ಅನ್ನುವಂಥದ್ದು ಅಂತ ಹೇಳಿದ್ರೆ, ಆ ಗುರುಗಳಂತೇಳಿದ್ರೆ ಭಗವಂತ ಅಂತ ಹೇಳುವಂಥದ್ದು ಒಂದು ಸ್ವಲ್ಪ ಹೊತ್ತಿಗೆ ಮರ್ತು ಹೋಯಿತು ಭೀಷ್ಮಾಚಾರ್ಯರಿಗೆ. ಭೀಷ್ಮಾಚಾರ್ಯ ಅತ್ಯಂತ ದೊಡ್ಡ ಭಕ್ತ, ಆದರೂ ಆ ಸಮಯದಲ್ಲಿ ತಪ್ಪಿದರು ಅನ್ನುವಂಥದ್ದು. ಅಲ್ಲಿಂದ ಈ ಭೀಷ್ಮಾಚಾರ್ಯರು ಅದೆಲ್ಲ ಏನಾಯಿತು, ಅದು ಪಾಂಡವರನ್ನು ಕೊಂದು ಬಿಡ್ತೇನೆ ಅಂತ ಇಲ್ಲ, ಆಮೇಲೆ ದ್ರೌಪದಿಗೆ ಆಶೀರ್ವಾದ ಕೊಡೋದು. ಮರುದಿವಸ ಏನಾಯಿತು, ಭೀಷ್ಮಾಚಾರ್ಯರಿಗೆ ಅಂತೇಳಿದರೆ ಪಾಂಡವರನ್ನು ಕೊಲ್ಲುವುದಲ್ಲ, ತಾನೇ ಪಾಂಡವರೇ ಇವರನ್ನು ಕೊಂದರು ಅಂತ ಹೇಳಿದರೆ ಅವರು ಸಾಯಲಿಲ್ಲ, ಅವರು ಕೊಂದಿದ್ದಾರೆ, ಇವರು ಸಾಯಲಿಲ್ಲ. ಇವರು ಏನಂತ ಹೇಳಿದರೆ ಉತ್ತರಾಯಣ ಬರಬೇಕು ಅಂತ ಶರಶಯ್ಯೆ ಮಾಡಿಕೊಡಲಿಕ್ಕೆ ಹೇಳಿದರು. ಸೊ ಅಲ್ಲೇ ಅರ್ಜುನನ ಹತ್ರ ಹೇಳಿದರು, ನನಗೆ ಬಾಯಾರಿಕೆ ಆಗ್ತದಂತ. ಸೊ ಅರ್ಜುನ ಅಲ್ಲೇ ಒಂದು ಆ ಬಾಣವನ್ನು ಬಿಟ್ಟು ಭೂಮಿಯನ್ನು ಕೊರೆದು ಅಲ್ಲಿಂದ ಆ ಚಿಲುಮೆ ಹಾರಿ ಆ ಭೀಷ್ಮಾಚಾರ್ಯರ ಇದಕ್ಕೆ ಬಾಯಿಗೆ ಬೀಳುವಾಗೆ, ನೀರು ಬೀಳುವಾಗೆ ಮಾಡಿದ. ಸೊ ಈ ರೀತಿ ಇದೆಲ್ಲ ಕಥೆಯನ್ನೆಲ್ಲ ನೋಡಿ ವಿಷ್ಣು ಸಹಸ್ರನಾಮ ಅನ್ನುವಂಥ ಶರಶಯ್ಯೆಯಿಂದ ಪಾಂಡವರು ಭೀಷ್ಮಾಚಾರ್ಯರಿಂದ ಪಿತಾಮಹನಿಂದ ಶರಶಯ್ಯೆಯಲ್ಲಿ ಅಂಥ ಪರಿಸ್ಥಿತಿಯಲ್ಲಿ ವಿಷ್ಣು ಸಹಸ್ರನಾಮವನ್ನು ಭಗವಂತನ ಸಮ್ಮುಖದಲ್ಲಿ ಹೇಳಿದರು ಅನ್ನುವಂಥದ್ದು. ಸೊ ಅಂತಹ ಭೀಷ್ಮಾಚಾರ್ಯರು ಯಾವಾಗ ಶರಶಯ್ಯಲ್ಲಿ ಮಲಗಿದರೋ ಆವಾಗ ದ್ರೋಣ, ಕರ್ಣ, ದ್ರೌಣಿ, ಕೃಪ ಇವ್ರದ್ದು ದರ್ಬಾರು. ಇವ್ರ ದರ್ಬಾರ್ನಲ್ಲಿ ಏನಂತ ಹೇಳಿದ್ರೆ ಕೃಷ್ಣನನ್ನೇ ಇಲ್ಲವಾಗಿಸಬೇಕು. ಈ ಪಾಂಡವರು ಇವತ್ತು ಮೆರೆಯುವುದು ಎಲ್ಲ ಕೃಷ್ಣನ ತಲೆಯಿಂದ. ಸೊ ಕೃಷ್ಣನನ್ನು ಇಲ್ಲವಾಗಿಸಬೇಕು. ಅವನೇ ಕೃಷ್ಣ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಪಾಂಡವರನ್ನು ಸೆರೆ ಹಿಡಿಲಿಕ್ಕೆ ಅಥವಾ ಕೊಲ್ಲಿಕ್ಕೆ ಏನೂ ಕಷ್ಟ ಇಲ್ಲ ಅಂತ. ಅಂದರೆ ಕೃಷ್ಣ ಅಂದರೆ ಭಗವಂತ ಅನ್ನುವಂಥದ್ದು ಮರ್ತೋಗಿಬಿಡ್ತು. ಸೊ ಹೀಗೆ ಆಯ್ತಲ್ಲ. ಆ ನಂತರ ರುದ್ರದೇವರಿಗೆ ಅದು ಎಷ್ಟು ಸಲವೂ ಆಗಿದೆ. ಸೊ ಬಹಳಷ್ಟು ಸಲದಿಂದ ರುದ್ರದೇವರಿಗಾಗಿದೆ, ಇಂದ್ರದೇವರಿಗಾಗಿದೆ, 2 ಪ್ರಸಂಗ ಹೇಳಿದರು. ಆಮೇಲಿಂದ ಇನ್ನೂ ಕೆಲವರದೆಲ್ಲ ಇದೆ. ಏನಂತ ಹೇಳಿದರೆ ಸುಗ್ರೀವನಿಗೆ ಏನಂತ ಹೇಳಿದರೆ ವಾಲಿ ಅವನನ್ನು ಅಟ್ಟಿಬಿಟ್ಟಿದ್ದಾನೆ ಅಂತೇಳಿದರೆ ಅದು ಒಂದು ಯಾರು ಸುಗ್ರೀವ ತನ್ನನ್ನು ಬೇಕಂತೇಳಿಬಿಟ್ಟು ಆ ಗುಹೆಯನ್ನು ಮುಚ್ಚಿದ ಅಂತ. ಸುಗ್ರೀವ ತಿಳ್ಕೊಂಡಿದ್ದಾನೆ ಏನಂತ ಹೇಳಿದರೆ ವಾಲಿ ಒಳಗಿಂದ ಸತ್ತೋದ, ಸುಮಾರು ಕಾದ ವಾಲಿ ಬರಲಿಲ್ಲಲ್ಲ ಅಂತ ತಿಳ್ಕೊಂಡು ಅವನು ಮುಚ್ಚಿ ಬಂದ. ಅವನೇನು ತಿಳ್ಕೊಂಡ, ಇವ ನನ್ನನ್ನು ಕೊಲ್ಲಿಕ್ಕೆ ಈ ಥರ ಮಾಡಿದ್ದು, ಅಂದರೆ ಇವನಿಗೆ ರಾಜ್ಯ ಬೇಕು ಅಂತೇಳಿಬಿಟ್ಟು ಸುಗ್ರೀವನನ್ನು ಓಡಿಸಿದ್ದು ಮಾತ್ರ ಅಲ್ಲ ಅಂತೇಳಿದ್ರೆ ಸುಗ್ರೀವನನ್ನೇನಾದರೂ ಕಂಡ್ರೆ ಅಲ್ಲೇ ಕೊಂದುಬಿಡ್ತಾನೆ. ಆ ರೀತಿ ಹೆದರಿ ಇದ್ದ ಸುಗ್ರೀವ ತಲೆಮರೆಸಿಕೊಂಡಿದ್ದ. ಅಲ್ಲಿ ಶ್ರೀರಾಮಚಂದ್ರ ದರ್ಶನ ಆಗ್ತದೆ ಹನುಮಂತನ ಮುಖಾಂತರ. ಸೊ ಅಲ್ಲಿಂದ ಭಗವಂತ ಶ್ರೀರಾಮನ ಒಂದು ಆಶ್ರಯದಲ್ಲಿ ಆಶೀರ್ವಾದ ಅನುಗ್ರಹದಿಂದ ತಾನು ರಾಜನಾಗ್ತಾನೆ, ವಾಲಿ ಹನನ ಮಾಡ್ತಾನೆ ಶ್ರೀರಾಮಚಂದ್ರ. ಸೊ ಆವಾಗ ಭಗವಂತ ರಾಮನ ಉಪಕಾರವನ್ನು ಮರೆತು ಏನು ಸುಗ್ರೀವ ಯಾವಾಗ ರಾಜನಾದನೋ, ರಾಜನಾದ ಮೇಲೆ ಆ ವೈಭೋಗ ಎಲ್ಲಿವರೆಗೆ ಅಂತೇಳಿದರೆ ಅಷ್ಟೆಲ್ಲ ವೈಭೋಗದಲ್ಲಿರುವಾಗ
ತನ್ನ ಹೆಂಡತಿ, ಆಮೇಲೆ ಅಂತಃಪುರದಲ್ಲಿ ಎಷ್ಟು ಜನ ಸ್ತ್ರೀಯರಿದ್ದಾರೆ ಅದು ಲೆಕ್ಕ ಅಲ್ಲ ಅವನಿಗೆ. ಇನ್ನು ಆ ವಾಲಿಯ ಹೆಂಡತಿಯನ್ನೂ ಕೂಡ ತಾನು ಭೋಗಿಸುವಂತಹ ಅಲ್ಲಿವರೆಗೆ ಹೋಗಿಬಿಟ್ಟ ಅಂತೇಳಿದರೆ ಎಲ್ಲ ಅನಾಚಾರ ಮಾಡಿಬಿಟ್ಟ ಸುಗ್ರೀವ. ಸರಿ, ಇಷ್ಟೆಲ್ಲ ಅನಾಚಾರ ಮಾಡಿದ, ಅದು ಮಾತ್ರ ಅಲ್ಲ, ಭಗವಂತನಿಗೆ ಶ್ರೀರಾಮಚಂದ್ರನ ಜತೆಗೆ ಒಪ್ಪಂದ ಆಗಿದೆ. ಏನಂತ ಹೇಳಿದರೆ ಇನ್ನು ಸ್ವಲ್ಪ ಸಮಯ, ಆ ಸಮಯ ದಾಟಿದ ಕೂಡಲೇ ಏನಂತ ಹೇಳಿದರೆ ಮಳೆಗಾಲ, ಅದು ದಾಟಿದ ಕೂಡಲೇ ಅಲ್ಲಿ ಏನಂತ ಹೇಳಿದರೆ ಸೀತಾನ್ವೇಷಣೆ ಆಗಬೇಕು ಅಂತ. ಇವನಿಗೆ ನೆನಪೇ ಇಲ್ಲ, ಅದು ಸುಗ್ರೀವನಿಗೆ ನೆನಪೇ ಇಲ್ಲ, ಮರ್ತೇ ಹೋಗಿಬಿಟ್ಟಿದೆ. ಸೊ ಈ ರೀತಿ ಸುಗ್ರೀವನ ಸುದ್ದಿ ಯಾಕೆ ಎಲ್ಲಿ ಬಂತು ಅಂತ ಹೇಳಿದರೆ, ಸುಗ್ರೀವ ಅಂತ ಹೇಳಿದರೆ ಸೂರ್ಯಪುತ್ರ. ರಾಮಾಯಣದಲ್ಲಿ ಸುಗ್ರೀವ ಸೂರ್ಯಪುತ್ರ, ಮಹಾಭಾರತದಲ್ಲಿ ಕರ್ಣ ಸೂರ್ಯಪುತ್ರ. ಸೊ ಆಗಿರುವಾಗ ಈ ಸುಗ್ರೀವನು ಮರೆತ ರಾಮಚಂದ್ರ ಭಗವಂತನನ್ನು, ಅರೆ ಭಗವಂತ ನನ್ನನ್ನು ಇಲ್ಲಿ ಕೂರಿಸಿದ್ದು, ನಾನು ಆ ಭಗವಂತನನ್ನು ಮರಿಬಾರ್ದು, ಎಲ್ಲಿ ಭಗವಂತ ಅಂದರೆ ಯೋಚನೆಯೇ ಇಲ್ಲ ಅವನಿಗೆ. ಸೊ ಆ ರೀತಿ ಇನ್ನು ಅವ್ರು ಹೋಗ್ತಾರೆ, ಸೀತಾನ್ವೇಷಣೆಗೆಲ್ಲ ಹೋಗ್ತಾರೆ, ಜಾಂಬವಂತ, ಅಂಗದ. ಸೊ ಇವರೆಲ್ಲ ಅಂತೇಳಿದರೆ ಇವರೆಲ್ಲ ದೇವತೆಗಳೇ ಮನುಷ್ಯರಾಗಿ ಹುಟ್ಟಿರುವಂಥದ್ದು. ಸೊ ಈ ಜಾಂಬವಂತ, ಅಂಗದ, ತಾರ ಇವರೆಲ್ಲ ಸೀತಾನ್ವೇಷಣೆಯ ಪ್ರಸಂಗದಲ್ಲಿ ಇವರೊಂದು ಇದು ಮಾಡ್ತಾರೆ ಅಂತೇಳಿದರೆ, ಇದು ಎಷ್ಟು ನಾವು ಹುಡುಕಿದರೂ ಪ್ರಯೋಜನ ಇಲ್ಲ, ಇನ್ನೀಗ ಅಂತೇಳಿದರೆ ಇಷ್ಟು ಸಮಯದೊಳಗೆ ನೀವು ಸೀತಾನ್ವೇಷಣೆ ಮಾಡಿ ಆ ಸುದ್ದಿಯೊಟ್ಟಿಗೆ ಬರಬೇಕು ಅಂತ. ಆ ಹೇಳಿದ ಗಡು ಯಾವಾಗಲೂ ಮೀರಿ ಹೋಗಿದೆ ಅಂತ ಹೇಳಿದ ಕೂಡಲೇ ಇದು ಯೋಚನೆ ಮಾಡಿದರು, ನಾವೀಗ ಸೀತಾನ್ವೇಷಣೆ ಪ್ರಸಂಗದಲ್ಲಿ ಕೊಟ್ಟ ಕೆಲಸದಲ್ಲಿ ನಾವು ವಿಫಲರಾಗಿದ್ದೇವೆ. ಇನ್ನು ಅವರೊಂದು ಟೈಮ್ ಕೊಟ್ಟಿದ್ದಾರೆ, ಈ ಅವಧಿಯೊಳಗೆ ವಾಪಸ್ ಬರಬೇಕಂತ. ಆ ಅವಧಿ ಮೀರಿ ಹೋಗಿದೆ. ಈಗ ನಾವು ವಾಪಸ್ ಹೋದರೆ ನಮ್ಮನ್ನು ಕೊಂದು ಬಿಡ್ತಾನೆ ಸುಗ್ರೀವ. ಯಾಕಂದರೆ ಸುಗ್ರೀವ ಆಜ್ಞೆ ನಾವು ಎಮರ್ಜೆನ್ಸಿಗೆ ಸುಗ್ರೀವ ಆಜ್ಞೆ ಅಂತ ಹೇಳೋದು. ಅಂದರೆ ಸುಗ್ರೀವನ ಆಜ್ಞೆ ಅಷ್ಟು ಸ್ಟ್ರಿಕ್ಟ್ ಅಂತ. ಸೊ ಇನ್ನೀಗ ನಮ್ಮನ್ನು ಕೊಂದು ಬಿಡ್ತಾನೆ ಸುಗ್ರೀವ, ನಾವು ಇಲ್ಲೇ ಇದ್ದು ಬಿಡುವ ಅಂತ ಒಂದು ಒಳ್ಳೆ ಗುಹೆ, ಅದನ್ನೇ ಮನೆ ಮಾಡಿಕೊಂಡು ಈ ಯಾರು ತಾರ ಅಂತ ಹೇಳಿದರೆ ಅಂಗದನ ಮಾವ ಅಳಿಯ ಒಟ್ಟಾಗಿ ಏನು ಮಾಡಿದರು, ಅಂಗದನಿಗೆ ಇಲ್ಲೇ ಅಭಿಷೇಕ ಮಾಡಿಬಿಡುವ ಅಂತ ಹೇಳಿಬಿಟ್ಟು ಏನು ಮಾಡಿದರು, ಅಲ್ಲೇ ತಲೆ ಆಡಿಸಿಬಿಟ್ರು. ಏನಂತ ಹೇಳಿದರೆ ನಾವು ವಾಪಸ್ ಹೋಗೋದೇ ಬೇಡ ಅಂತ. ಅಂದರೆ ವಾಪಸ್ ಹೋಗೋದು ಬೇಡ ಅಂತ ಹೇಳಿದರೆ ಏನರ್ಥ, ಭಗವಂತ ಕೊಟ್ಟ ಕೆಲಸ, ಸೀತಾನ್ವೇಷಣೆ ಕೆಲಸ, ಅದನ್ನು ಅವರು ಮಾಡಲಿಲ್ಲ ಅಂತೇಳಿ ಮಾಡಲಿಲ್ಲ ಅಂತ ಹೋಗಿ ಕ್ಷಮೆ ಕೇಳ್ಬೋದಲ್ಲ, ಅವಧಿ ಮೀರಿದರೆ ಇಲ್ಲ, ಅದೇ ಕೆಲಸದಲ್ಲಿ ಅದಕ್ಕೆ ಏನಂತ ಹೇಳಿದರೆ ನಾವು ವಾಪಸ್ ಹೋಗೋದೇ ಬೇಡ, ನಾವು ಇಲ್ಲೇ ಇದ್ದು ಬಿಡುವ ಅಂತ ಈ ರೀತಿ ಭಗವಂತನನ್ನು ಮರೆತರು. ಹೀಗೆ ಒಬ್ಬರೊಬ್ಬರೇ ಎಲ್ಲ ದೇವತೆಗಳ ಅಂಶದಿಂದ ಹುಟ್ಟಿದವರು, ಅಂದರೆ ದೇವತೆಗಳೇ ಇವರೆಲ್ಲ ಮರೆತರು ಭಗವಂತನನ್ನು ಅಂತ ಹೇಳಿಬಿಟ್ಟು ಅಲ್ಲಿಗೆ ನಮ್ಮ ನಿನ್ನೆಯ ಅಲ್ಲಿವರೆಗಾಗಿದೆ. ಇವತ್ತು ಈ ಶ್ಲೋಕ ನೋಡುವ, ಬಹುಶಃ ಯಾರು ಬರಲಿಲ್ಲ ಕಾಣ್ತದೆ, ಇವತ್ತು ಅವರು ಬ್ಯುಸಿ ಇದ್ದಾರೆ ಅಲ್ಲಿ ಮಠದಲ್ಲಿ. ಸೊ ಇವತ್ತಿನ ಶ್ಲೋಕ, ಋಷಿ ಮಾನುಷ ಗಂಧರ್ವ ವಕ್ತವ್ಯ ಕಿಮತಃ ಪರಂ ಜನ್ಮ ಜನ್ಮಾಂತರೇ ಅಜ್ಞಾನಾತ್ ಅವಜಾನಂತಿ ಯತ್ ಸದಾ. ಈಗ ಇಷ್ಟು ತನಕ ಹೇಳಿದ್ದು ಎಲ್ಲ ದೇವತೆಗಳ ಅಂಶದಿಂದ ಹುಟ್ಟಿದವರು, ಆಮೇಲಿಂದ ದೇವತೆಗಳು ಯಾರ್ದು ಇಂದ್ರ, ರುದ್ರ ದೇವರು ಇವ್ರದ್ದೆಲ್ಲ ಸಂಗತಿ ಹೇಳುವಾಗ ದೇವತೆಗಳದ್ದು ಮೂಲ ರೂಪದಲ್ಲಿ ಅವ್ರದ್ದೆಲ್ಲ ಹೇಳಿಬಿಟ್ಟು ಇನ್ನು ಸ್ವಲ್ಪ ಕೆಳಗೆ, ಅವ್ರಿಗಿಂತ ಸ್ವಲ್ಪ ಕೆಳಗೆ ಯಾರು, ಗಂಧರ್ವರಿಂದ ಸ್ವಲ್ಪ ಕೆಳಗೆ ಯಾರು, ಋಷಿಮುನಿಗಳು, ಋಷಿಮುನಿಗಳಿಂದ ಸ್ವಲ್ಪ ಕೆಳಗೆ ಯಾರು, ಮನುಷ್ಯ ಚಕ್ರವರ್ತಿಗಳು ಅಂತ ಹೇಳಿದರೆ ಋಷಿ, ಮಾನುಷ, ಗಂಧರ್ವ. ಋಷಿ ಅಂತೇಳಿದರೆ ಋಷಿಗಳು, ಮಾನುಷ ಅಂತೇಳಿದರೆ ಮನುಷ್ಯರಲ್ಲಿ ಅತ್ಯಂತ ಶ್ರೇಷ್ಠರು ಯಾರು ಅಂತೇಳಿದರೆ ಮನುಷ್ಯ ಚಕ್ರವರ್ತಿಗಳು, ಮತ್ತು ಗಂಧರ್ವರು. ಸೊ ಹೀಗೆ ಇವರು ಕೂಡ ವಕ್ತವ್ಯ ಕಿಮತಃ ಪರಂ ಇವ್ರ ಬಗ್ಗೆ ಏನು ಹೇಳೋದು ಅಂತೇಳಿದರೆ ದೇವತೆಗಳಿಗೆ ಮರ್ತು ಹೋಗ್ತದಂತೆ, ದೇವತೆಗಳಿಗೆ ಭಗವಂತ ಮರ್ತು ಹೋಗ್ತದಂತೆ, ರುದ್ರದೇವರಿಗೆ ಮರ್ತು ಹೋಗ್ತದಂತೆ,
ಇಂದ್ರದೇವರಿಗೆ ಮರ್ತು ಹೋಗ್ತದೆ, ಅಯ್ಯೋ ನಾನು ಭಗವಂತನನ್ನು ಯುದ್ಧಕ್ಕೆ ಕರೆದದ್ದ, ನಾನು ಭಗವಂತನೊಟ್ಟಿಗೆ ಯುದ್ಧ ಮಾಡ್ತಾ ಇದ್ದೇನಾ ಅಂತ ಇಂದ್ರದೇವರಿಗೆ ಮರ್ತು ಹೋಗ್ತದೆ. ಹಾಗಿರುವಾಗ ಈ ಋಷಿ ಮುನಿಗಳಿಗೆ, ಮನುಷ್ಯ ಚಕ್ರವರ್ತಿಗಳಿಗೆ, ಗಂಧರ್ವರಿಗೆ ಮರ್ತು ಹೋದರೆ ಕಿಮತ ಪರಂ, ಏನು ವಿಶೇಷ ಇದೆ, ಏನು ಹೇಳುವಂಥದ್ದು ಇದನ್ನು? ಸೊ ಏನಂತ ಹೇಳಿದರೆ, ಜನ್ಮ ಜನ್ಮಾಂತರೇ ಅಜ್ಞಾನಾತ್ ಅವಜಾನಂತಿ ಯತ್ ಸದಾ. ಜನ್ಮ ಜನ್ಮಾಂತರೇ ಅಜ್ಞಾನಾತ್, ಜನ್ಮ ಜನ್ಮಾಂತರದಲ್ಲಿ ನಾವು ಮಾಡಿದ ಪಾಪಗಳು ಅದು ಅಜ್ಞಾನ ರೂಪವಾಗಿ, ದುಃಖ ರೂಪವಾಗಿ, ರೋಗ ರೂಪವಾಗಿ ನಮ್ಮನ್ನು ಬಾಧಿಸುತ್ತದೆ ಅನ್ನುವಂಥದ್ದು. ಸೊ ಜನ್ಮ ಜನ್ಮಾಂತರೇ ಮಾಡಿದ ಪಾಪಗಳಿಂದ ಅಜ್ಞಾನಾತ್, ಆ ಅಜ್ಞಾನ ಅನ್ನುವಂಥದ್ದು ಏನಾಗಿದೆ, ರಾಶಿಯಾಗಿ ಬಿಟ್ಟು ಅವಜಾನಂತಿ ಯತ್ ಸದಾ, ಭಗವಂತನನ್ನು ಏನು ಮಾಡ್ತಾರೆ, ಅವಮಾನಿಸುತ್ತಾರೆ, ತಿರಸ್ಕರಿಸುತ್ತಾರೆ. ಮುಖ್ಯತಃ ಏನಂತ ಹೇಳಿದರೆ, ಈ ರಾಕ್ಷಸಾವೇಶ ಇರುವಂಥದ್ದು ಈ ಮನುಷ್ಯ ಚಕ್ರವರ್ತಿಗಳು, ಈ ಗಂಧರ್ವರು, ಈ ಋಷಿಗಳು, ಇವರು ಅವಜಾನಂತಿ ಯತ್ ಸದಾ, ನನ್ನನ್ನು ಏನು ಮಾಡ್ತಾರೆ, ತಿರಸ್ಕರಿಸುತ್ತಾರೆ. ಮುಖ್ಯವಾಗಿ ಏನಂತ ಹೇಳಿದರೆ, ಕೃಷ್ಣ ಮನುಷ್ಯ ರೂಪದಲ್ಲಿ ಇರುವ ಕಾರಣ ಅವರಿಗೆ ಭಗವಂತ ಅಂತ ಹೇಳುವಂಥದ್ದು, ಅಂದರೆ ಅವರು ಇರಲಿಲ್ಲ, ಕೃಷ್ಣ ಅಂದರೆ ಭಗವಂತ ಅಂತ ಹೇಳಿದ್ರೆ ಆ ಸ್ವಭಾವ ಇದರಲ್ಲಿ ಇಲ್ಲ. ಕೃಷ್ಣ ಅಂದರೆ ಮನುಷ್ಯ ಅಲ್ವಾ, ಅಂದರೆ ಮನುಷ್ಯ ರೂಪದಲ್ಲಿ ಇದ್ದಾನೆ ಅಂತ ಹೇಳುವ ಒಂದೇ ಒಂದು ಕಾರಣದಿಂದ ಏನಂತ ಹೇಳಿದರೆ, ಭಗವಂತನನ್ನು ಮರಿಲಿಕ್ಕೆ, ಭಗವಂತನನ್ನು ಗ್ರಹಿಸಲಿಕ್ಕೆ, ಗುರುತಿಸಲಿಕ್ಕೆ ಅವರಿಗೆ ಕಷ್ಟ ಆಗ್ತದೆ ಅನ್ನುವಂಥದ್ದು ಋಷಿ ಮಾನುಷ ಗಂಧರ್ವ. ಹೀಗೆ ಉತ್ತಮರಾದ ದೇವತೆಗಳಿಗೆ ಕೃಷ್ಣನ ಬಗ್ಗೆ ಅನ್ಯತಾ ಜ್ಞಾನ ಇದ್ದರೆ, ಇನ್ನು ಅನಾದಿಯಾದ ಜನ್ಮಗಳಲ್ಲಿ ಇರುವಂತಹ, ಅನಾದಿಯಾದ ಅಜ್ಞಾನದಿಂದ ಕೂಡಿರುವಂತಹ ಜನ್ಮ ಜನ್ಮಾಂತರೇ ಅಜ್ಞಾನಾತ್, ಅದರಿಂದ ಕೂಡಿದ ಋಷಿಗಳು ಮನುಷ್ಯ ಗಂಧರ್ವರ ಬಗ್ಗೆ ಏನು ಹೇಳಬೇಕು ಅಂತ ಹೇಳುವಂಥ ಶ್ಲೋಕ ಇದು. ಅವರಿಗೆ ಕನ್ಫ್ಯೂಸ್ ಆಗ್ತದೆ. ಯಾರಿಗೆ? ದೇವಕಿ ವಸುದೇವರಿಗೆ ಹೆತ್ತ ಅವರು ಚತುರ್ಭುಜ ರೂಪವನ್ನು ನೋಡಿದವರು ಕಣ್ಣಾರೆ, ಅವರಿಗೆ ಏನಾಗ್ತದೆ, ಅವಳು ಯೋಗಮಾಯೆ ಹೀಗೆ ಮಾಡಿಬಿಡ್ತಾಳೆ ಅಂತ ಹೇಳಿದ್ರೆ, ಅಂದರೆ ಯಾವುದು ನೆನಪೇ ಇಲ್ಲ ಅಂತ. ನಮಗೆ ಸ್ವಪ್ನದಲ್ಲಿ ಕೆಲವು ಸಲ ಏನೆಲ್ಲೋ ನೋಡಿರ್ತೇವೆ, ಆಮೇಲೆ ನೆನಪು ಮಾಡಲಿಕ್ಕೆ ನೋಡ್ತೇವೆ, ನಾನು ಏನು ನೋಡಿದ್ದು ಸ್ವಪ್ನದಲ್ಲಿ ಅಂತ, ಏನು ಮಾಡಿದರೂ ನೆನಪೇ ಆಗೋದಿಲ್ಲ. ಸೊ ಆ ರೀತಿ ಏನು ನೋಡಿದಾಗ ಆಗ್ತದೆ, ಬಟ್ ಮರ್ತೋಗಿದೆ. ಸೊ ಈ ರೀತಿಯಲ್ಲಿ ಋಷಿಗಳು, ಮನುಷ್ಯ ಚಕ್ರವರ್ತಿಗಳು, ಗಂಧರ್ವರು, ಇವರ ಬಗ್ಗೆ ಏನು ಹೇಳುವುದು? ವಕ್ತವ್ಯ, ವಕ್ತ ಅಂದರೆ ವಕ್ತುಂ ಹೇಳುವುದು, ಆಮೇಲೆ ವದತಿ ಹೇಳಿದ, ಸೊ ವದತಿ, ವದತಃ, ವದಂತಿ, ಸೊ ಉವಾಚ, ಎಲ್ಲ ಇದಕ್ಕೆ ರಿಲೇಟೆಡ್ ಎಲ್ಲ ಶಬ್ದಗಳು. ವಕ್ತವ್ಯ ಏನು ಹೇಳುವಂಥದ್ದು, ವಕ್ತವ್ಯ. ಕಿಮತಪ್ಪರೆ ಅಂದರೆ ಕಿಮ್ ಏನು, ಕಿಮ್ ಅಂದರೆ ಏನು, ಅತಪ್ಪರೆ ಇನ್ನು ಮುಂದೆ ಏನು ಹೇಳುವುದು ಇವ್ರ ಬಗ್ಗೆ ಅಲ್ಲ ಅಂತ ಹೇಳಿದ್ರೆ, ಕಿಮತಪ್ಪರೆ ಅಂದರೆ ಯಾರ ಬಗ್ಗೆ? ಋಷಿ, ಮನುಷ್ಯರು, ಗಂಧರ್ವರು. ಸೊ ಅವರು ಜನ್ಮ ಜನ್ಮಾಂತರ ಅಜ್ಞಾನಾತ್, ಜನ್ಮ ಜನ್ಮಾಂತರದಲ್ಲಿ ಮಾಡಿದ ಈ ಅಜ್ಞಾನ ಪಾಪಗಳಿಂದಾಗಿ, ಅಜ್ಞಾನವಶದಿಂದಾಗಿ, ಜನ್ಮ ಜನ್ಮಾಂತರ ಅಜ್ಞಾನಾತ್, ಜನ್ಮ ಜನ್ಮಾಂತರ ಆಮೇಲೆ ಅಜ್ಞಾನಾತ್ ಸೊ ಆ ಪ್ಲಸ್ ಆ ಅಂತಾಗಿದೆ, ಸವರ್ಣ ದೀರ್ಘ ಸಂಧಿ. ಜನ್ಮ ಜನ್ಮಾಂತರ ಅಜ್ಞಾನಾತ್. ಸೊ ಅವಜಾನಂತಿ, ಅವಜಾನಂತಿ ಅಂತ ಹೇಳಿದರೆ ನನ್ನನ್ನು ಯಾರು ಅಂತ ತಿಳಿಯದೆ, ಗುರುತಿಸದೆ. ಅಂದರೆ ಅಲ್ಲ, ಕೃಷ್ಣ ಹೇಗೆ, ಕೃಷ್ಣ ಅಂದರೆ ದೇವರು ಅಂತ ಹೇಳಿದರೆ ಮನುಷ್ಯ ರೂಪದಲ್ಲಿ ಬರುವುದಿಲ್ಲಲ್ಲ, ಹೀಗೆ. ಸೊ ಈ ರೀತಿ ಅವಮಾನಿಸುವವರೇ ಅಲ್ಲವೇ ಅಂತ ಹೇಳ್ತಾರೆ. ದೇವತೆಗಳೇ ಈ ರೀತಿ ಧರ್ಮ ತಪ್ಪಿರುವಾಗ ಅವರಿಗಿಂತ ತಾರತಮ್ಯದಲ್ಲಿ ಕಡಿಮೆ, ಅಂದರೆ ದೇವತೆಗಳಿಂದ ಕಡಿಮೆ ಯಾರು? ಗಂಧರ್ವರು. ಗಂಧರ್ವರಿಂದ ಕಡಿಮೆ ಯಾರು? ಋಷಿಮುನಿಗಳು. ಋಷಿಮುನಿಗಳಿಂದ ಕಡಿಮೆ ಯಾರು? ಮನುಷ್ಯ ಚಕ್ರವರ್ತಿಗಳು. ಸೊ ಅಲ್ಲಿಂದ ಮತ್ತೆ ಇನ್ನು ಮನುಷ್ಯೋತ್ತಮರು ಬರೋದು, ಅಲ್ಲಿಂದ ಕೆಳಗೆ ಇನ್ನು ಸಾಮಾನ್ಯ ಮನುಷ್ಯರು, ಅಲ್ಲಿಂದ ಕೆಳಗಿಂದ ಮನುಷ್ಯಾಧಮರು, ಹೀಗೆ. ಸೊ ಇದು ತಾರತಮ್ಯ. ಸೊ ಅವರಿಗೆ ದೊಡ್ಡವರಿಗೆ, ದೇವತೆಗಳಿಗೆ, ದೇವರುಗಳಿಗೆ, ಅವರಿಗೇ ಭಗವಂತ ಅಂತ ಮರ್ತೋಗುವುದು ಅಂತಾದರೆ, ಅಸುರಾವೇಶ ಆಗುವುದು ಅಂತಾದರೆ, ಇವರಿಗೆ ಒಂದು ವೇಳೆ ಮರ್ತು ಹೋದರೆ ಇದರಲ್ಲಿ ಏನು ಆಶ್ಚರ್ಯ ಅನ್ನುವಂಥದ್ದು. ಸೊ ನಂತರ ಆದ್ದರಿಂದ ಇವರೆಲ್ಲ ಅನೇಕ ಬಾರಿ, ಅವರಿಗೆಲ್ಲ ಒಂದೊಂದು ಸಲ ತಪ್ಪಿದರೆ
ಇವರಿಗೆಲ್ಲ ಬಹಳ ಸಲ ತಪ್ಪಿದ್ದಾರೆ. ಅನೇಕ ಬಾರಿ ಅಜ್ಞಾನವಶಾತ್ ಭಗವಂತನನ್ನು ಹರಿಂ ಅವಜಾನಂತಿ ಅಂತೇಳಿದರೆ ಭಗವಂತನನ್ನು ಮರೆಯುವಂತಹ, ತಪ್ಪು ತಿಳಿಯುವಂತಹ, ಅವಮಾನಿಸುವಂಥದ್ದು ಅಥವಾ ತಿರಸ್ಕರಿಸುವಂಥದ್ದು ಅಥವಾ ಗೊತ್ತಾಗದೆ ಹೋಗುವಂಥದ್ದು ಬಹಳ ಸಲ ಆಗಿದೆ ಅಂತ ಹೇಳ್ತಾರೆ. ದೇವತೆಗಳು ಹೀಗೆ ಚಿನ್ನ ಧರ್ಮ ಅಥವಾ ಖಿನ್ನ ಧರ್ಮ ಅಥವಾ ಭಿನ್ನ ಧರ್ಮ ಆಗಲು ಅವರಿಗೆ ಏನಿದು, ಯಾಕೆ ಅವರಿಗೆ ಭಗವಂತ ಅಂತ ಗೊತ್ತಾಗಲಿಲ್ಲ ಅಂತೇಳಿದರೆ ಪ್ರಾರಬ್ಧವಶಾತ್. ಪ್ರಾರಬ್ಧ ಅಂದರೆ ನಾವು ಮಾಡಿದ ಕರ್ಮ. ಸೊ ಆ ಕರ್ಮದ ಫಲದಿಂದಾಗಿ ಜನ್ಮ ಜನ್ಮಾಂತರ ಅಜ್ಞಾನಾತ್. ಸೊ ಈ ರೀತಿ ಅಸುರಾವೇಶಕ್ಕೆ ಅದು ಕಾರಣ. ಮುಖ್ಯ ಪ್ರಾಣನಿಗೆ ಮಾತ್ರ, ಮುಖ್ಯ ಪ್ರಾಣ ಅಂತ ಹೇಳಿದರೆ ವಾಯುದೇವರಿಗೆ ಅಂದರೆ ಭೀಮಸೇನ, ಹಾಗೆ ಭಾರತೀ ದೇವಿ ಅಂತೇಳಿದರೆ ದ್ರೌಪದಿಗೆ ಅಸುರಾವೇಶವೇ ಇಲ್ಲ. ಆದ್ದರಿಂದ ಅವರಿಗೆ ಎಂದೂ ಭಾಗವತ ಧರ್ಮಕ್ಕೆ ಚ್ಯುತಿ ಒದಗಲೇ ಇಲ್ಲ ಅಂತ ಹೇಳ್ತಾರೆ. ಸೊ ಅಲ್ಲಿಗೆ 26ನೇ ಶ್ಲೋಕ ಆಯಿತು. ಋಷಿಮಾನುಷ ಗಂಧರ್ವ ವಕ್ತವ್ಯ, ಏನು ಹೇಳೋದು, ಕಿಂ ಅತಃಪರಂ, ಇಲ್ಲಿಂದ ಮುಂದೆ ಏನು ಹೇಳೋದು, ಇವ್ರ ಬಗ್ಗೆ ಏನು ಹೇಳೋದು. ಜನ್ಮ ಜನ್ಮಾಂತರೆ ಅಜ್ಞಾನಾತ್ ಅವಜಾನಂತಿ ಯತ್ ಸದಾ. ಯತ್ ಅಂತೇಳಿದರೆ ಈ ಯಾವ ಕಾರಣದಿಂದ, ಸದಾ ಅಂತೇಳಿದರೆ ಒಂದೆರಡು ಸಲ ಅಲ್ಲ, ಬಹಳ ಸಲ ಆಗಿದೆ ಇವರಿಗೆ ಅನ್ನುವಂಥದ್ದು 26ನೇ ಶ್ಲೋಕ. ನೆಕ್ಸ್ಟ್ 27ನೇ ಶ್ಲೋಕ ಇದು. ನೆಕ್ಸ್ಟ್ ಶ್ಲೋಕ, ತಸ್ಮಾದೇಕೋ ವಾಯುರೇವ ಧರ್ಮೇ ಭಾಗವತೆ ಸ್ಥಿತಃ ಅಥವಾ ಸ್ಥಿರಃ. ತಸ್ಮಾದೇಕೋ ವಾಯುರೇವ ಧರ್ಮೇ ಭಾಗವತೆ ಸ್ಥಿತಃ ಲಕ್ಷ್ಮೀ ಸರಸ್ವತಿ ಚೇತಿ ಪರಶುಕ್ಲತ್ರಯಂ ಶ್ರುತಂ. ಲಕ್ಷ್ಮೀ ಸರಸ್ವತಿ ಚೇತಿ, ಲಕ್ಷ್ಮೀ ಸರಸ್ವತಿ ಅಂದರೆ ಆ ವಿಸರ್ಗ ಕೊಡಲಿಲ್ಲ ಅಂದರೆ ಲಕ್ಷ್ಮೀ ಅಂತ ಓದಬೇಕು. ಲಕ್ಷ್ಮೀ ಅಂತ ಓದುವ ಬದಲಿಗೆ ಲಕ್ಷ್ಮೀ ಅಂತ ಓದಿದರೆ ಆ ಸಾವನ್ನು ಒತ್ತಬೇಕು. ಸರಸ್ವತಿ, ಸರಸ್ವತಿ ಅಲ್ಲ, ಸರಸ್ವತಿ ಚೇತಿ ಪರಶುಕ್ಲತ್ರಯಂ ಶ್ರುತಂ. ತಸ್ಮಾತ್, ಈಗ ಇಷ್ಟು ಜನರದ್ದು ಸಂಗತಿ ಹೇಳಿ ಆಯಿತು. ಏನು ಹೇಳಿದರು? ಭೀಮಸೇನ ಮತ್ತು ದ್ರೌಪದಿ ಇವರಿಬ್ಬರನ್ನು ಬಿಟ್ಟರೆ ಉಳಿದವರಿಗೆಲ್ಲ ಒಂದು ಸಲನೋ ಎರಡು ಸಲನೋ ಮೂರು ಸಲನೋ ಮರ್ತು ಹೋಗಿದೆ ಭಗವಂತ ಅಂತ ಹೇಳುವಂಥದ್ದು. ಅದಕ್ಕೆ ಏನು ಕಾರಣ ಎಲ್ಲ ಹೇಳಿದರು. ಅಸುರಾವೇಶ ಕಾರಣ, ಅಥವಾ ಜನ್ಮ ಜನ್ಮಾಂತರದಲ್ಲಿ ಮಾಡಿದ ಪಾಪಗಳು ಅದು ಅಜ್ಞಾನ ರೂಪದಲ್ಲಿ ರಾಶಿಯಾಗಿ ಬಿದ್ದಿದೆ, ಆ ಅಜ್ಞಾನದಿಂದ ಈ ರೀತಿ ಆದದ್ದು ಅಂತ ಕಾರಣ. ಹೀಗೆ ಎಲ್ಲ ಕಾರಣಗಳನ್ನು ಹೇಳಿದರು. ತಸ್ಮಾತ್, ಹಾಗಾದರೆ ನಮಗೆ ಖಾಲಿ ಭೀಮಸೇನ ಮತ್ತು ದ್ರೌಪದಿ ಅಂದರೆ, ಭೀಮಸೇನ ಅಂದರೆ ಯಾರು? ವಾಯುದೇವರ ಅವತಾರ. ವಾಯುದೇವರಿಗೆ 3 ಅವತಾರ ಯಾವುದೆಲ್ಲ? ಒಂದು ಹನುಮಾನ್, ಆಮೇಲಿಂದ ಭೀಮಸೇನ, 3ನೇ ಅವತಾರ ಮಧ್ವರು. ಸೊ ಇದರಲ್ಲಿ 3 ಅವತಾರದಲ್ಲಿ ವಾಯುದೇವರಿಂದ ಭಗವಂತನಿಗೆ ಒಂದು ಸಲನೂ ಕೂಡ ಚ್ಯುತಿ ಆಗಲಿಲ್ಲ. ಖಾಲಿ ಭೀಮಸೇನ ಮಾತ್ರ ಅಲ್ಲ, ಹನುಮಂತನ ಅವತಾರ ಬೇಕಾದರೆ ತಗೊಳ್ಳಿ, ಯಾವತ್ತಾದರೂ ಹನುಮಂತನಿಗೆ ರಾಮದೇವರ ಮೇಲೆ ಏನಾದರೂ ಒಂದು ಸಂಶಯನ ಏನಾದರೂ ಬಂದಿದೆಯಾ ಅಂತೇಳಿದರೆ ಇಲ್ಲವೇ ಇಲ್ಲ. ಸೊ ಅಂತಹ ವಾಯುದೇವರು ತನ್ನ 3 ಅವತಾರದಲ್ಲಿ, ವ್ಯಾಸರು, ಸೊ ವ್ಯಾಸ ಅವತಾರದಲ್ಲಿ ಮಧ್ವರು ಸೇವಕ, ರಾಮಾವತಾರದಲ್ಲಿ ಹನುಮಾನ್ ಸೇವಕ, ಕೃಷ್ಣಾವತಾರದಲ್ಲಿ ಭೀಮಸೇನ ಸೇವಕ. ಸೊ ಈ ರೀತಿ ವಾಯುದೇವರು ಆ ಭಗವಂತನ 3 ಅವತಾರಗಳಲ್ಲಿ 3 ರೀತಿಯ 3 ರೂಪವನ್ನು ತಾಳಿ ಸೇವೆ ಮಾಡಿದ್ದಾರೆ. ಆ ಸೇವಾ ಅವಧಿಯಲ್ಲಿ ಒಂದು ಸ್ವಲ್ಪನೂ ಕೂಡ ಯಾವತ್ತೂ ತಪ್ಪಲಿಲ್ಲ. 1 ಅವತಾರ ಅಲ್ಲ, 3 ಅವತಾರಗಳಲ್ಲಿ. ಸೊ ಹಾಗೆ ತಸ್ಮಾತ್ ಏಕೋ ವಾಯುರೇವಾ, ಅವರೊಬ್ಬರೇ, ವಾಯುದೇವರೊಬ್ಬರೇ ಈ ಥರ. ತಸ್ಮಾತ್ ಏಕೋ, ತಸ್ಮಾದೇಕೋ ಜಸ್ವಸಂಧಿ, ತ ಇದ್ದದ್ದು ದ ಆಗ್ತದೆ, ತಾ ಇದ್ದದ್ದು ದ ಆಗ್ತದೆ. ಸೊ ತಸ್ಮಾತ್ ಏಕೋ ವಾಯುರೇವ ವಾಯು ಏವ, ವಾಯುದೇವರು ಒಬ್ಬರು ಮಾತ್ರ. ಏಕೋ ಅಂದರೆ ಏಕಃ, ವಾಯು ಏವ ಧರ್ಮೇ ಭಾಗವತೆ ಸ್ಥಿರಃ,
ಭಾಗವತ ಧರ್ಮದಲ್ಲಿ ಸ್ಥಿರವಾಗಿ ಸ್ಥಿತರಾಗಿರುವಂಥ ವಾಯುದೇವರು ಅವರು ಒಬ್ಬರೇ. ಭಗವಂತನ ಮೇಲೆ ಒಂದು ಸಲನೂ ಅವರಿಗೆ ಒಂದು ಸಂಶಯ ಆಗಲಿ, ಒಂದು ಸ್ಮರಣೆ ಹೋಗುವುದಂತಾಗಲಿ ಇಲ್ಲವೇ ಇಲ್ಲ. ತಸ್ಮಾದೇಕೋ ವಾಯುರೇವ ಧರ್ಮೇ ಭಾಗವತೆ ಸ್ಥಿರಃ. ಸೊ ಏನು ಹೇಳ್ತಾರೆ? ಆದ ಕಾರಣ ವಾಯುದೇವರು ಒಬ್ಬರೇ ಭಗವತ್ ಸಂಬಂಧಿಯಾದ ಧರ್ಮದಲ್ಲಿ ಇರತಕ್ಕವರು. ಹಾಗೆ ಲಕ್ಷ್ಮೀದೇವಿಯು ಸರಸ್ವತಿಯು ಕೂಡ. ಹೀಗೆ ಸರಸ್ವತಿ, ವಾಯುದೇವರು, ಲಕ್ಷ್ಮೀದೇವಿ ಎಂದು ಪರಮಾತ್ಮನಲ್ಲಿ ಶುದ್ಧ ಮನಸ್ಸಿನವರಾದ ಮೂವರು ಶ್ರುತಿ ಪ್ರಸಿದ್ಧರು. ಲಕ್ಷ್ಮೀ ಲಕ್ಷ್ಮೀ ಅಂತೇಳಿದರೆ ಲಕ್ಷ್ಮೀದೇವಿ. ಲಕ್ಷ್ಮೀದೇವಿಗೆ ಏನಾದರೂ ಮರೆತು ಹೋಗ್ತದ ಅಂತೇಳಿದರೆ ಇಲ್ಲವೇ ಇಲ್ಲ. ಸದಾ ಭಗವಂತನ ವಕ್ಷಸ್ಥಳದಲ್ಲಿ ನೆಲೆಸಿರುವಂಥ ಲಕ್ಷ್ಮೀದೇವಿ ಸದಾ ಭಗವಂತನ ಸೇವೆ ಕೋಟಿ ಕೋಟಿ ಭೃತ್ಯರಿರಲು ಸಾನುರಾಗದಿಂದ ಭಗವಂತನ ಸೇವೆ ತಾನೇ ಮಾಡುತ್ತಿಹಳು ಅಂತೇಳಿದರೆ, ಲಕ್ಷ್ಮೀದೇವಿ ಕೋಟಿ ಕೋಟಿ ಭೃತ್ಯರಿದ್ದಾರೆ ಅಂತೇಳಿದರೆ, ಇಲ್ಲ ನೀನು ಯಾಕೆ ಮಾಡಬೇಕಮ್ಮ, ಇಷ್ಟು ಇದಾರಲ್ಲ ಇಷ್ಟು ಜನ ಅಂತೇಳಿದರೆ, ಇಲ್ಲ ಭಗವಂತನ ಸೇವೆ ನಾನೇ ಮಾಡೋದು ಸಾನುರಾಗದಿಂದ ಅಂತೇಳಿದರೆ ಸದಾ ಅದೇ ಪ್ರೀತಿಯಿಂದ ಸದಾ ಸೇವೆ ಮಾಡಿದವಳು ಲಕ್ಷ್ಮೀದೇವಿ ಭಗವಂತನನ್ನು. ಈ ರೀತಿ ಹಾಟಕಾಂಬರನ ಸೇವೆ ಅಂತೇಳಿದರೆ, ಹಾಟಕ ಅಂತೇಳಿದರೆ ಚಿನ್ನ. ಸೊ ಹಾಟಕಾಂಬರ ಅಂತೇಳಿದರೆ ಚಿನ್ನದ ಏನು ಧೋತ್ರವನ್ನು ಧರಿಸಿದ ಭಗವಂತ. ಅರೆ ಚಿನ್ನದ ಧೋತ್ರ ಅಂದರೆ ಚಿನ್ನದ ಬಣ್ಣದ ಧೋತ್ರವನ್ನು ಧರಿಸಿದ ಭಗವಂತ. ಸೊ ಹಾಟಕಾಂಬರನ ಸೇವೆ ತಾನೇ ಮಾಡುತ್ತಿಹಳು ಸಾನುರಾಗದಿಂದ ಅನ್ನುವಂಥದ್ದು ಮುಖ್ಯ. ಸೇವೆ ಮಾಡಿದ್ದಾಳೆ ಅಂದರೆ ಗುಸುಗುಟ್ಟಿಕೊಂಡು, ಅಂದರೆ ಪಾತ್ರೆ ಎಲ್ಲ ಶಬ್ದ ಆಗ್ತದಲ್ಲ ಅಡಿಗೆ ಮನೆಯಲ್ಲಿ, ಆ ಥರ ಏನಾದರೂ ಅಂತೇಳಿದರೆ ಒಂದು ಸಲವೂ ಅಡಿಗೆ ಮನೆಯಲ್ಲಿ ಪಾತ್ರ ಶಬ್ದ ಮಾಡಲಿಲ್ಲ ಲಕ್ಷ್ಮೀದೇವಿ. ಅಂದರೆ ಸಾನುರಾಗದಿಂದ, ಅದೇ ಅನುರಾಗ, ಅಂದರೆ ಕೂಡಿದ ಅನುರಾಗ ಅಂತೇಳಿದರೆ ಯಾವಾಗ ಆ ಲಕ್ಷ್ಮೀದೇವಿಯ ಸಂಬಂಧ ಆಯಿತು ಭಗವಂತನಿಗೆ ಅಂತೇಳಿದರೆ ಇದು ಅವಿನಾಭಾವ ಸಂಬಂಧ ಅಂತೇಳಿದರೆ, ಈ ಸಂಬಂಧ ಇದು ಲಕ್ಷ್ಮೀದೇವಿದು ಮತ್ತು ಭಗವಂತನ ಸಂಬಂಧ ಇದು ಯಾವಾಗದಿಂದ ಅಂತೇಳಿದರೆ ಅನಾದಿ ಕಾಲದಿಂದ ಬಂದ ಸಂಬಂಧ. ಅದು ಹಾಗೆ ಅದಕ್ಕೆ ಅಂತ್ಯನೂ ಇಲ್ಲ. ಅಂಥ ಸಂಬಂಧ ಯಾವಾಗಲೂ ಅನುರಾಗ, ಅದೇ ಅನುರಾಗ, ಅಷ್ಟೇ ಪ್ರೀತಿಯಿಂದ ಮಾಡಿದ್ದಾಳೆ ಅನ್ನುವಂಥದ್ದು ಲಕ್ಷ್ಮೀ. ಆಮೇಲಿಂದ ನೆಕ್ಸ್ಟ್ ಹೆಸರು ಸರಸ್ವತಿ ಅಂತ ಹೇಳಿದರು. ಅರೆ ನೀವು ಭಾರತೀ ದೇವಿದ್ದು ಹೇಳಿ, ಭಾರತೀ ದೇವಿ ಅಂದರೆ ದ್ರೌಪದಿ ಅಂತ ನೀವು ಹೇಳಿದಿರಿ, ಹೌದು, ಮತ್ತು ಭಾರತಿ ಅಂತ ಹೇಳದೆ ನೀವು ಸರಸ್ವತಿ ಅಂತ ಹೇಳಿದ್ರಲ್ವಾ ಅಂತ ಕೇಳಿದರೆ, ಸರಸ್ವತಿ ಅಂತ ಹೇಳುವ ಮೂಲಕ ಅಂದರೆ ಸರಸ್ವತಿ ಭಾರತಿ ಇಬ್ಬರೂ ಇದ್ದಾರೆ ಅಂತ. ಹಾಗಾದರೆ ಭಾರತಿ ಕೂಡ ಇದ್ದಾರೆ. ಯಾಕೆ ಅಲ್ಲಿ ವಾಯುದೇವರು ಅಂತಿದ್ದಾರಲ್ಲ ಮೇಲೆ. ಅಲ್ಲ, ನೀವು ವಾಯುದೇವರು ಅಂತ ಹೇಳಿದ್ರಿ, ಸರಸ್ವತಿ ಅಂತ ಹೇಳಿದ್ರಿ, ಅಂದರೆ ವಾಯುದೇವರು ಅಂತ ಹೇಳಿದರೆ ಭಾರತಿ ಒಟ್ಟಿಗಿದ್ದಾಳೆ ಅಂತ ಇಟ್ಕೊಳ್ಳಿ. ಸರಸ್ವತಿ ಅಂತ ಹೇಳಿದರೆ ಬ್ರಹ್ಮದೇವರು ಒಟ್ಟಿಗಿದ್ದಾರೆ ಅಂತ ತಿಳ್ಕೊಳ್ಳಿ. ಹಾಗೆ ಅದಕ್ಕೋಸ್ಕರ ಒಬ್ಬರೊಬ್ಬರದ್ದೇ ಹೆಸರು ಹೇಳಿದ್ದು. ಇಬ್ಬರ ಹೆಸರು ಹೇಳಲಿಕ್ಕೆ ಜಾಸ್ತಿ ಆಗ್ತದೆ ಅಂಥೇಳಿ ಒಬ್ಬರದ್ದೇ ಸರಸ್ವತಿ ಅಂತ ಹೇಳಿದರೆ ಭಾರತಿ ಅಂತ ಹೇಳಲಿಲ್ಲ. ಭಾರತಿ ಅಂತ ಹೇಳಬೇಕಿತ್ತು, ಅಂದರೆ ಅಲ್ಲಿ ಭೀಮಸೇನ ಮತ್ತು ದ್ರೌಪದಿದ್ದು ಕಥೆ ಹೇಳಿದ್ದು. ಆದ್ದರಿಂದ ಇಲ್ಲಿ ವಾಯುದೇವರು ಹೇಳಿದ ಮೇಲೆ ತಸ್ಮಾದೇಕೋ ವಾಯು ಅಂತ ಹೇಳಿದ ಮೇಲೆ ಈ ನೆಕ್ಸ್ಟ್ ಲೈನ್ನಲ್ಲಿ ಭಾರತಿ ಅಂತ ಬರಬೇಕಿತ್ತು, ಸರಸ್ವತಿ ಅಂತ ಬಂದಿದೆ. ಅಂದರೆ ಬೇಕಂತೇಳಿಯೇ ಭಾರತಿ ಅಂತ ಹೇಳದೆ ಸರಸ್ವತಿ ಅಂತ ಹೇಳಿದ್ದು. ಯಾಕಂದರೆ ಸರಸ್ವತಿ ಅಂದರೆ ಬ್ರಹ್ಮ ಮತ್ತು ಸರಸ್ವತಿ. ಭಾರತಿ ವಾಯುದೇವರು ಅಂತ ಹೇಳಿದರೆ ವಾಯುದೇವರು ಮತ್ತು ಭಾರತಿ, ಅದು ಹೇಳಿ ಆಯಿತು. ದ್ರೌಪದಿದು ಸಂಗತಿ ಹೇಳಿ ಆಗಿದೆ. ಅಂದರೆ ಭಾರತಿ ಅವಳು ಅತ್ಯಂತ ಭಾಗವತ ಧರ್ಮದಲ್ಲಿ ಒಂದು ಸಲವೂ ತಪ್ಪಿದವಳಲ್ಲ ಅಂತ ಗೊತ್ತಿರುವಂಥ ವಿಷಯ. ಅಂದರೆ ಭಾರತಿ ನಮಗೆ ಗೊತ್ತಿದೆ ಅಂತ ಹೇಳಿದರೆ ವಾಯುದೇವರು ಮತ್ತು ಭಾರತಿ. ಸರಸ್ವತಿ ಅಂತ ಹೇಳಿದ್ದು ಯಾಕಂದರೆ ಬ್ರಹ್ಮದೇವರ ಸುದ್ದಿ ಬರಲಿಲ್ಲ, ಅದಕ್ಕೋರ ಸರಸ್ವತಿ ಅಂತ ಹೇಳಿದ್ದು ಯಾಕಂದರೆ ಸರಸ್ವತಿ ಮತ್ತು ಬ್ರಹ್ಮದೇವರು. ಹಾಗಾದರೆ ಇವರು ವಾಯುದೇವರು ಭಾರತಿ, ಬ್ರಹ್ಮದೇವರು ಸರಸ್ವತಿ ಮತ್ತು ಲಕ್ಷ್ಮೀದೇವಿ. ಹಾಗಾದರೆ ಮೂರು ಅಂದರೆ ಬ್ರಹ್ಮದೇವರು ಮತ್ತು ಸರಸ್ವತಿ ಒಂದು, ವಾಯುದೇವರು ಮತ್ತು ಭಾರತಿ ಒಂದು,
ಲಕ್ಷ್ಮೀದೇವಿ ಒಂದು. ಹೀಗೆ ಮೂರು ಚ ಇತಿ, ಹೀಗೆ ಈ ಮೂರು ಪರಶುಕ್ಲತ್ರಯಂ ಶ್ರುತಂ. ಪರಶುಕ್ಲತ್ರಯಂ ಅಂತೇಳಿದರೆ ಬಹಳ ಪ್ರಸಿದ್ಧ ಪರಶುಕ್ಲತ್ರಯರು ಅಂತೇಳಿದರೆ ಈ ಪರಶುಕ್ಲತ್ರಯರು ಭಗವಂತನ ವಿಷಯದಲ್ಲಿ ಒಂದು ಸಲವೂ ಒಂದು ಸಂಶಯ ಆಗಲಿ, ಒಂದು ಸ್ಮರಣೆ ತಪ್ಪುದಾಗಲಿ ಇವರ ಹತ್ರ, ಈ ಮೂರೂ ಜನರ ಹತ್ರ ಆಗಲಿಲ್ಲ. ಈ ಮೂರೂ ಜನ ಕೂಡ ಭಗವಂತನ ಅತ್ಯಂತ ಹತ್ತಿರ, ಭಗವಂತನ ಹೃದಯಕ್ಕೆ ಅತ್ಯಂತ ಹತ್ತಿರ, ಭಗವಂತನನ್ನು ಪೂರ್ತಿ ತಿಳಿದವರು ಯಾರೂ ಇಲ್ಲ. ಲಕ್ಷ್ಮೀದೇವಿ ಕೂಡ ಭಗವಂತನ ಗುಣಗಳನ್ನು ಲೆಕ್ಕ ಮಾಡಿ ಸೋತು ಬಿಟ್ಲು. ಅರೆ, ಲೆಕ್ಕ ಮಾಡುವಾಗ ಎಲ್ಲ ಹೊಸ ಗುಣವೇ ಬರ್ತದೆ, ಹೊಸ ಗುಣ ಬರ್ತದೆ, ನನಗೆ ಇದು ಗೊತ್ತಿರಲಿಲ್ಲ, ಈಗ ಇದು ಹೊಸ್ತು ಅಂತೇಳಿದ್ರೆ ಈ ಭಗವಂತನನ್ನು ಪೂರ್ತಿಯಾಗಿ ತಿಳಿಲಿಕ್ಕೆ ಸಾಕಲ್ಯೇನ, ಪೂರ್ತಿಯಾಗಿ ತಿಳಿಯುವುದು. ಸಾಕಲ್ಯೇನ ಅಂತೇಳಿದ್ರೆ ಪೂರ್ತಿಯಾಗಿ ತಿಳಿಲಿಕ್ಕೆ ಭಗವಂತನನ್ನು ಯಾರಿಗಾಗಿದೆ ಅಂತೇಳಿದ್ರೆ ಭಗವಂತ ಒಬ್ಬನಿಗೆ. ಭಗವಂತನನ್ನು ಪೂರ್ತಿ ತಿಳಿದವನು ಭಗವಂತ ಒಬ್ಬನೇ. ಆದರೆ ಸರಿ, ಪೂರ್ತಿ ತಿಳಿಲಿಕ್ಕಾಗಲಿಲ್ಲ, ಆದರೆ ಅತ್ಯಂತ ಜಾಸ್ತಿ ತಿಳಿದವರು ಭಗವಂತನನ್ನು ಯಾರು ಅಂತೇಳಿದರೆ ಈ ಮೂರು ಪರಶುಕ್ಲತ್ರಯರು: ಬ್ರಹ್ಮ ಸರಸ್ವತಿ, ವಾಯುದೇವರು ಭಾರತಿ ಮತ್ತು ಲಕ್ಷ್ಮೀದೇವಿ. ಸೊ ಲಕ್ಷ್ಮೀದೇವಿ ಹೆಸರು ಫಸ್ಟಿಗೆ ಹೇಳಬೇಕು. ಲಕ್ಷ್ಮೀದೇವಿ, ಬ್ರಹ್ಮ ಸರಸ್ವತಿ, ವಾಯು ಭಾರತಿ, ಇವರು ಪರಶುಕ್ಲ ತ್ರಯ ಅಂದರೆ ಈ ಮೂರು ಗ್ರೂಪ್, ಈ ಮೂರು ಪರಶುಕ್ಲತ್ರಯ ಇವರು ಅಂತೇಳಿದರೆ ಬಹಳ ಭಗವಂತನಿಗೆ ಹತ್ತಿರವಾಗಿರುವಂಥದ್ದು, ಭಗವಂತನನ್ನು ಅತ್ಯಂತ ಚೆನ್ನಾಗಿ ತಿಳ್ಕೊಂಡವರು. ಪೂರ್ತಿಯಾಗಿ ಅಲ್ಲ, ಅತ್ಯಂತ ಚೆನ್ನಾಗಿ. ಬಾಕಿದ್ದವರಿಗೆ ಕಂಪೇರ್ ಮಾಡಿದರೆ ಅತ್ಯಂತ ಹೆಚ್ಚು ಭಗವಂತನನ್ನು ತಿಳ್ಕೊಂಡವರು ಈ ಪರಶುಕ್ಲತ್ರಯರು ಅಂತ. ಶ್ರುತಂ ಅಂತೇಳಿದರೆ ಏನರ್ಥ? ಈ ರೀತಿ ಪ್ರಸಿದ್ಧ. ಸೊ ಅದು ಶ್ರುತಂ ಅಂದರೆ ಈ ರೀತಿ ಪ್ರಸಿದ್ಧವಾಗಿದೆ, ವೇದಗಳಲ್ಲಿ ಈ ರೀತಿ ಪ್ರಸಿದ್ಧವಿದೆ ಅಂತ. ಇದಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಇಲ್ಲಿ, ಆದ್ದರಿಂದ ವಾಯುದೇವರು ಮಾತ್ರ ಸದಾ ಭಾಗವತ ಧರ್ಮದಲ್ಲಿ ನಿರತರಾದವರು. ವಾಯುರೇವ ತಸ್ಮಾತ್ ಏಕೋ ವಾಯುರೇವ ಭಾಗವತೆ ಧರ್ಮೇ ಸ್ಥಿರ ಅಥವಾ ಸ್ಥಿತಃ ಅಂತೇಳಿದರೆ ಅವರು ಚೇಂಜ್ ಆಗುವವರಲ್ಲ. ಹಾಗೆ ಲಕ್ಷ್ಮೀ, ಮಹಾಲಕ್ಷ್ಮೀ ದೇವಿ, ಆಮೇಲೆ ಸರಸ್ವತಿ, ಆಮೇಲಿಂದ ಹೀಗೆ ಇವರು ಪರಶುಕ್ಲತ್ರಯಂ ಇತಿ, ಪರಶುಕ್ಲತ್ರಯರೆಂದು ಶ್ರುತಿ ಸ್ಮೃತಿ ಪ್ರಸಿದ್ಧವಾಗಿದೆ. ಅಂದರೆ ಇವರಿಗೆ ವಾಯುದೇವರು ಅಂತೇಳಿದರೆ ನೆಕ್ಸ್ಟ್ ಬ್ರಹ್ಮದೇವರ ಪಟ್ಟಕ್ಕೆ ಹೋಗುವವರು. ಸೊ ಅಂತೇಳಿದರೆ ಇವರಿಗೆಲ್ಲ ರುಜುಗಳು ಅಂತ ಹೆಸರು. ಹಾಗಾದರೆ ಲಕ್ಷ್ಮೀದೇವಿಗೂ ಕೂಡ ರುಜುಗಳಂತ ಹೇಳ್ಬೋದು. ಆಮೇಲೆ ಸರಸ್ವತಿ, ಬ್ರಹ್ಮ, ಆಮೇಲೆ ವಾಯುದೇವರು, ಭಾರತಿ, ಇವರೆಲ್ಲ ರುಜುಗಳು ಅಂತ ಲೆಕ್ಕ. ಸೊ ರುಜುಗಳು ಅಂತೇಳಿದ್ರೆ ಸದಾ ವಿಷ್ಣು ಧರ್ಮದಲ್ಲೇ, ಸದಾ ಭಾಗವತ ಧರ್ಮದಲ್ಲೇ ನಿರತರಾದವರು. ಸೊ ಹೀಗೆ ಇಲ್ಲಿ ಏನು ಹೇಳ್ತಾರೆ ಅಂತೇಳಿದ್ರೆ ವಾಯುದೇವರು ಒಬ್ಬರೇ ಸದಾ ಭಾಗವತ ಧರ್ಮದಲ್ಲಿ ನಿರತರಾದವರು ಅಂತ ಮೊದಲನೇ ಲೈನ್ನಲ್ಲಿ ಹೇಳಿ, ಎರಡನೇ ಲೈನ್ನಲ್ಲಿ ಹೇಳ್ತಾರೆ ಲಕ್ಷ್ಮೀ ಸರಸ್ವತಿಯರು ಸಹ ಅಂತಹವರೇ. ಈ ಮೂವರು ಪರಶುಕ್ಲತ್ರಯರು ಅಂತ ಪ್ರಸಿದ್ಧಿ ಹೊಂದಿದ್ದಾರೆ. ಶಾಸ್ತ್ರವಚನ ಇತಿ ಶ್ರುತಂ. ಸೊ ಮೂಲ ರೂಪದಲ್ಲೇ ಆಗಲಿ, ಅವತಾರ ರೂಪದಲ್ಲೇ ಆಗಲಿ, ಅದು ಯಾಕೆ ಹೇಳಿದ್ದಾರೆ ಅಂತ ಹೇಳಿದ್ರೆ ವಾಯುದೇವರು ಭಾರತಿ ಮೂಲ ರೂಪದಲ್ಲಿ, ಅವತಾರ ರೂಪದಲ್ಲಿ ಹನುಮಂತನ ಅವತಾರ ಇದೆ, ಭೀಮಸೇನ ಅವತಾರ ಇದೆ, ಭೀಮಸೇನೊಟ್ಟಿಗೆ ದ್ರೌಪದಿ, ಹಾಗೆ ಮಧ್ವಾಚಾರ್ಯರ ಅವತಾರ ಇದೆ. ಸೊ ಅವತಾರದಲ್ಲಿಯೂ ಮೂಲ ರೂಪದಲ್ಲಿಯೂ ವಾಯುದೇವರು ಒಂದೇ ಲೆಕ್ಕ ಅಂತೇಳಿದರೆ ಈ ರೀತಿ ಇನ್ನೊಬ್ಬರು ಯಾರಿಲ್ಲ. ಆ ರೀತಿ ಅದಕ್ಕೋಸ್ಕರನೇ ಹೇಳ್ತಾರೆ ಭಗವಂತ ಸರ್ವೋತ್ತಮನಾದರೆ ವಾಯುದೇವರು ಜೀವೋತ್ತಮ ಅಂತ. ಸೊ ವಾಯುದೇವರ ಹಾಗೆ ಹನುಮಂತ ರಾಮಾಯಣದಲ್ಲಿ ಓದುವಾಗ ಹನುಮಂತ ಯಾವ ರೀತಿ ಸೇವೆ ಮಾಡಿದ ಅದನ್ನು ಓದ್ತಾ ಹೋದಾಗೆ ನೀವು ಅದರಲ್ಲಿ ತಲ್ಲೀನರಾಗಿ ಬಿಡ್ತೀರಿ. ಭಗವಂತ ಹೇಳ್ತಾನೆ ಶ್ರೀರಾಮಚಂದ್ರ, ಅರೆ ಹನುಮಂತನಿಗೆ ಏನು ಕೊಡಲಿ, ಬಾಕಿದ್ದವರಿಗೆಲ್ಲ ಮೋಕ್ಷ ಕೊಟ್ಟು ಬಿಡ್ತೇನೆ, ಆದರೆ ಹನುಮಂತನಿಗೂ ಹಾಗೆ ಮೋಕ್ಷ ಕೊಟ್ಟರೆ ಅವನಿಗೆ ಮೋಕ್ಷ ಅಂತೇಳಿದರೆ ಒಂದು ದೊಡ್ಡ ಇದೇ ಇಲ್ಲ. ಸೊ ಅವನಿಗೆ ಏನು ಕೊಡಲಿ ಹನುಮಂತನಿಗೆ ಅಂತ ಮತ್ತೆ ಹನುಮಂತನಿಗೆ ಹೇಳ್ತಾರೆ ನಿನಗೆ ಸಹಭೋಜನ ಕೊಡ್ತೇನೆ. ಸಹಭೋಗ ಅಂತೇಳಿದರೆ ಭಗವಂತನಿಗೆ ಏನೆಲ್ಲ
ಏನು ವಿಶೇಷವಾದ ಏನು ಪವರ್ಸ್ ಅಂತ ನಾವು ಹೇಳ್ತೇವೆ, ಸಾಮರ್ಥ್ಯಗಳು, ಅದರಲ್ಲೆಲ್ಲ ಪಾಲು ಕೊಡ್ತೇನೆ. ನಾನು ಮಾಡುವಂಥ ಭೋಗ ಹನುಮಂತನ ಒಟ್ಟಿಗೆ ಸಹಭೋಗ ಅಲ್ಲಿ. ಆಮೇಲೆ ಹನುಮಂತ ಮೋಕ್ಷ ಪಡೆದು ಯಾವಾಗ ವೈಕುಂಠಕ್ಕೆ ಬರ್ತಾನೋ, ಬಾಕಿ ಮುಕ್ತರಿದ್ದಾರಲ್ಲ ಅಲ್ಲಿ ವೈಕುಂಠದಲ್ಲಿ, ಅವರಿಗೆಲ್ಲ ಎಷ್ಟೆಷ್ಟು ಆನಂದ ಕೊಡಬೇಕು ಅಂತ ಯಾರು ಅದನ್ನೆಲ್ಲ ನಿರ್ಧರಿಸುವುದು? ಭಗವಂತ. ಆ ಕೆಲಸದಲ್ಲಿ ಕೂಡ ನಾನು ಹನುಮಂತನನ್ನು ನನ್ನ ಜೊತೆಗೆ ಇಟ್ಟುಕೊಳ್ತೇನೆ. ಅಂದರೆ ಭಗವಂತನಿಗಿರುವಂಥ ಎಲ್ಲ ಸುಖದಲ್ಲಿಯೂ ಎಲ್ಲ ಸಾಮರ್ಥ್ಯದಲ್ಲಿಯೂ ಹನುಮಂತ ಜೊತೆಗೆ, ಎಲ್ಲ ಭೋಗದಲ್ಲಿಯೂ ಹನುಮಂತ ಜೊತೆಗೆ. ಇದನ್ನು ಹನುಮಂತನಿಗೆ ಹೇಳಿದಾಗ ಹನುಮಂತ ಹೇಳ್ತಾನೆ, ಭಗವಂತ ನನಗೆ ಇದೆಲ್ಲ ಬೇಕಾ? ನನಗೆ ಯಾವುದೂ ಬೇಕಾಗಿಲ್ಲ. ಹಾಗಾದರೆ ಏನು ಬೇಕು ಹನುಮಂತ ನಿನಗೆ ಅಂತ ಹೇಳಿದರೆ, ನನಗೆ ಸದಾ ನಿಮ್ಮ ಭಜನೆ ಮಾಡುವಂಥದ್ದು ಅದು ಮಾತ್ರ ಸಾಕು. ಸದಾ ನನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ ಅಂತೇಳಿ ನನ್ನ ಹೃದಯದಲ್ಲಿ ಸದಾ ನೀವಿದ್ದು ನಾನು ಸದಾ ನಿಮ್ಮ ಸೇವೆ, ಸದಾ ನಿಮ್ಮ ಭಕ್ತಿ, ಸದಾ ನಿಮ್ಮ ಸೇವೆ ಮಾಡುವಂಥ ಅಷ್ಟು ಮಾತ್ರ ನನಗೆ ಸಾಕು ಅಂತ ಹೇಳಿಬಿಡ್ತಾನೆ ಹನುಮಂತ. ನೀವು ಆಚರಣೆ ಮಾಡಿ. ಹನುಮಂತ ಅಂತ ಹೇಳಿದರೆ ಹೇಗೆ ಅಂತ. ಸೊ ಹಾಗೆ ಅಂತ ವಾಯುದೇವರು ತಸ್ಮಾದೇಕೋ ವಾಯುರೇವ ಧರ್ಮೇ ಭಾಗವತೆ ಸ್ಥಿತಃ, ಮೂಲ ರೂಪದಲ್ಲೇ ಆಗಲಿ ಅವತಾರ ರೂಪದಲ್ಲೇ ಆಗಲಿ ಯಾವ ರೀತಿಯಲ್ಲಿಯೂ ಎಷ್ಟು ಮಾತ್ರಕ್ಕೂ ಕೂಡ ಅನಾದಿ ಅನಂತಕಾಲೀನವಾದ ಜೀವನದಲ್ಲಿ ಒಂದೇ ಒಂದು ಬಾರಿ ಕೂಡ ಯಾವುದೇ ರೀತಿಯ ವಿರೋಧವಾಗಲಿ, ಸ್ಮರಣೆ ಹೋಗುವುದಾಗಲಿ, ಅಥವಾ ಸೇವೆಯಲ್ಲಿ ತಪ್ಪುದಾಗಲಿ, ಅಥವಾ ಭಗವಂತ ಅಂತ ಮರೆತು ಹೋಗುವುದಾಗಲಿ, ಅಥವಾ ವಿರೋಧ ಮಾಡುವುದಾಗಲಿ, ಸಂಶಯ ಬರುವುದಾಗಲಿ, ಅದು ಯಾವುದೂ ಇಲ್ಲದವರು ಅಂತೇಳಿದರೆ ವಾಯುದೇವರು. ವಾಯುದೇವರು ಹೀಗೆ ಶುದ್ಧ ಭಾಗವತ ಧರ್ಮ ರತರಾಗಿರುವಂತೆ ಬ್ರಹ್ಮದೇವರು ಕೂಡ, ಬ್ರಹ್ಮದೇವರಂದರೆ ಸರಸ್ವತಿ ಬ್ರಹ್ಮದೇವರು, ವಾಯುದೇವರಂದರೆ ವಾಯುದೇವರು ಭಾರತಿ, ಹೀಗೆ ಶುದ್ಧ ಭಾಗವತ ಧರ್ಮ ರತರೇ. ಅಂದರೆ ವಾಯುದೇವರು ಇನ್ನೂ ಬ್ರಹ್ಮದೇವರ ಪದವಿಗೆ ಹೋಗುವವರು, ಬ್ರಹ್ಮದೇವರು ಆಲ್ರೆಡಿ ಅವರ ಆ ಪದವಿಯಲ್ಲಿ ಇರುವವರು. ಸೊ ಬ್ರಹ್ಮದೇವರು, ಸರಸ್ವತಿ, ವಾಯುದೇವರು, ಭಾರತಿ ಇವರು ಶುದ್ಧ ಭಾಗವತ ಧರ್ಮ ರತರು ಅನ್ನುವಂಥದ್ದು. ನಂತರ ಭಾರತಿಯು ಭಾಗವತ ಧರ್ಮ ರತರಾಗಿದ್ದಂತೆ ಸರಸ್ವತಿ ಕೂಡ, ಸರಸ್ವತಿ ಬ್ರಹ್ಮದೇವರು ಹಾಗೇ ಭಾಗವತ ಧರ್ಮ ರತರು. ಸೊ ಭಾರತಿ ಭಾವಿ ಸರಸ್ವತಿ ಅಂದರೆ ವಾಯುದೇವರು ಬ್ರಹ್ಮ ಪದವಿಗೆ ಹೋಗುವಾಗ ಭಾರತಿ ಸರಸ್ವತಿಯ ಪದಕ್ಕೆ ಹೋಗುವವರು. ಹಾಗಾದರೆ ಇವರಿಗೆಲ್ಲ ಲಿಂಗದೇಹ ಇದೆಯಲ್ಲ ಅಂತೇಳಿದರೆ, ಬ್ರಹ್ಮದೇವರಿಂದ ಹಿಡಿದು ಅಮೀಬಾ ಒಂದು ವೈರಸ್ ಇಷ್ಟು ಸಣ್ಣದು ಎಲ್ಲರೂ ಕೂಡ ಜೀವಿಗಳು. ಅಂದರೆ ಇವರೆಲ್ಲ ಭಗವಂತನ ಅಧೀನ. ಇವರಿಗೆಲ್ಲ ಒಂದು ದೇಹ ಶರೀರ ಅಂತ ಇದೆ ಅಂತ ಅದು ಪ್ರಸಿದ್ಧಿ ಅಲ್ವಾ. ಹಾಗಾದರೆ ಇವರಿಗೆ ದೇಹ ಶರೀರ ಅಂತ ಇದ್ದರೆ ಅವರು ಹೀಗೆ ಈ ರೀತಿ ಭಗವಂತನ ಈ ಭಾಗವತ ಧರ್ಮವನ್ನು ಅದು ಹೇಗೆ ಸಾಧ್ಯ ಆಯಿತು ಅವರಿಗೆ? ಒಂದು ಸಲನೂ ಸಂಶಯ ಬರದೆ ಅಂತ ಹೇಳಿದರೆ ಹೇಳ್ತಾರೆ, ಅದಕ್ಕೆ ಅವರಿಗೆ ನಮಗೆ ಕಾಣುವ ರೀತಿಯಲ್ಲಿ ಒಂದು ಲಿಂಗದೇಹದ ಸಂಬಂಧ ಇದ್ದರೂ ಆ ದೇಹ ಅನ್ನುವಂಥದ್ದು ದಗ್ಧ ಪಟಾಯಮಾನ. ದಗ್ಧ ಪಟಾಯಮಾನ ಅಂತೇಳಿದರೆ ಒಂದು ದೇಹ ಅಂದರೆ ಹೆಸರಿಗೆ ಮಾತ್ರ ದೇಹ. ಸೊ ದಗ್ಧ ಪಟಾಯಮಾನವಾದ ಆ ದೇಹ ಯಾವುದೇ ರೀತಿಯಲ್ಲಿ ಅವರ ಮೇಲೆ ದುಃಖಕ್ಕೆ ಕಾರಣವಾಗುವುದಾಗಲಿ ಅಥವಾ ಯಾವುದೇ ದುಷ್ಪರಿಣಾಮಕ್ಕೆ ಪ್ರಭಾವ ಬೀರುವುದಕ್ಕಾಗಲಿ ಅವಕಾಶ ಕೊಡದೇ ಇರುವಂಥ ಶರೀರ. ಅಂದರೆ ಅದು ಅವರಿಗೆ ವಿಶೇಷವಾದ ದಗ್ಧ ಪಟಾಯಮಾನವಾದ ಶರೀರ. ಯಾರಿಗೆ? ಈ ವಾಯುದೇವರಿಗೆ, ಭಾರತೀ ದೇವಿಗೆ ಮತ್ತು ಬ್ರಹ್ಮದೇವರಿಗೆ, ಸರಸ್ವತಿ ದೇವಿ, ಇವರು 4 ಜನರಿಗೂ ಕೂಡ. ಆಮೇಲೆ ಮಹಾಲಕ್ಷ್ಮಿಯ ವಿಚಾರ. ಸೊ ಮಹಾಲಕ್ಷ್ಮಿ ಹೇಗೆ ಅಂತ ಹೇಳಿದ್ರೆ, ಮಹಾಲಕ್ಷ್ಮಿ ಅಂತೂ ಬ್ರಹ್ಮವಾಯು ಇವರಿಗಿಂತ ಕೋಟಿ ಕೋಟಿ ಗುಣ ಮಿಗಿಲು. ಅದು ಇವರ ಪದ್ಯದಲ್ಲಿ ಬರ್ತದೆ. ಯಾವುದದು? ನಿಮ್ಮ ಸುರುವಿಗೆ, ನಿಮ್ಮ ಭಜನೆ ಶುರುವಾದಂಥ ಸುರುವಿನ ಪದ್ಯ ಯಾವುದದು? ಸತ್ಯ ಜಗವಿದು. ಅದರಲ್ಲಿ ಬರ್ತದೆ ಅಂತ ಹೇಳಿದರೆ, ಆ ಲೈನ್ ನಿಮಗೆ ನೆನಪಿದ್ರೆ ಹೇಳಿ. ಬ್ರಹ್ಮವಾಯುಗಳಿಗಿಂತ ಕೋಟಿ ಕೋಟಿ ಗುಣ ಮಿಗಿಲು ಮಹಾಲಕ್ಷ್ಮಿದ್ದು ಲಾಸ್ಟಿಗೆ ಬರ್ತದೆ. ಆಮೇಲಿಂದ ಭಗವಂತಂದು ಯಾವ ಲೈನ್ ನೆನಪಿದೆಯಾ? ನೆನಪಿಲ್ಲ.
ಹಾಂ ಅದೇ. ಸೊ ಹಾಗೆ ಕರೆಕ್ಟ್. ಸೊ ಈ ಮಹಾಲಕ್ಷ್ಮಿ ಬ್ರಹ್ಮವಾಯುಗಳಿಗಿಂತ ಕೋಟಿ ಗುಣ ಮಿಗಿಲು. ಬಾಕಿದ್ದವ್ರು ಹಾಗಾದರೆ ಕೋಟಿ ಗುಣ ಮಿಗಿಲು ಅಂತ ಹೇಳಿದರೆ, ಈಗ ಇಲ್ಲಿ ಇವರಿದ್ದಾರಲ್ವ ಇಂದ್ರಾದಿಗಳಿಂದ ಮೇಲೆ ಇರುವವರು ಯಾರೆಲ್ಲ ಅಂತ ಹೇಳಿದರೆ ಅವರು ಪಾರ್ವತಿ, ಆಮೇಲೆ ಅವರು ಇನ್ನಿದ್ದಾರಲ್ಲ 3 ಜನ. ಸೊ ಗರುಡನ ಹೆಂಡತಿ ಸೌಪರ್ಣಿ, ಆಮೇಲೆ ಆದಿಶೇಷನ ಹೆಂಡತಿ ವಾರುಣಿ. ಸೊ ಇವರಿಗಿಂತ ಮೇಲೆ 100 ಗುಣ ಮೇಲೆ. ಅವರು 3 ಜನರಿಗಿಂತ ರುದ್ರದೇವರು, ಗರುಡದೇವರು, ಆದಿಶೇಷ 100 ಗುಣ ಮೇಲೆ. ಆಮೇಲಿಂದ ಅವ್ರಿಗಿಂತ ಮೇಲೆ ಸರಸ್ವತಿ, ಭಾರತಿ 100 ಗುಣ ಮೇಲೆ. ಭಾರತಿ ಸರಸ್ವತಿಗಿಂತ ಬ್ರಹ್ಮದೇವರು, ವಾಯುದೇವರು 100 ಗುಣ ಮೇಲೆ. ಆಮೇಲಿಂದ ವಾಯುದೇವರು ಬ್ರಹ್ಮದೇವರಿಗಿಂತ ಲಕ್ಷ್ಮೀದೇವಿ ಕೋಟಿ ಗುಣ ವಾಯು ಬ್ರಹ್ಮಕ್ಕೆ ಕೋಟಿ ಗುಣ. ವಾಯುವಿಗೆ ಸಮರಿಲ್ಲ ಜಗದೊಳು ವಾಯುದೇವರೇ ಬ್ರಹ್ಮರು. ವಾಯು ಬ್ರಹ್ಮಗೆ ಕೋಟಿ ಗುಣದಿಂದ ಅಧಿಕ ಶಕ್ತಳು ಶ್ರೀರಾಮ ಅಂತ ಹೇಳಿದ್ರೆ, ಲಕ್ಷ್ಮೀದೇವಿ ವಾಯುದೇವರಿಗಿಂತ ಮತ್ತು ಬ್ರಹ್ಮದೇವರಿಗಿಂತ ಕೋಟಿ ಗುಣದಿಂದ ಅಧಿಕ ಶಕ್ತಳು. ಕೋಟಿ ಗುಣ ಇಲ್ಲೆಲ್ಲ ನಾವು 100 ಗುಣ ಮೇಲೆ 100 ಗುಣ ಮೇಲೆ 100 ಗುಣ ಮೇಲೆ ಅಂತ ನಾವು ಮೇಲೆ ಹೇಳ್ತಾ ಹೋಗುವಾಗ, ಅಲ್ಲಿಂದ ವಾಯುದೇವರು ಮತ್ತು ಬ್ರಹ್ಮದೇವರಿಗಿಂತ ಲಕ್ಷ್ಮೀದೇವಿಗೆ ಹೇಳುವಾಗ ಕೋಟಿ ಗುಣ ಮಿಗಿಲು. ಎಷ್ಟು ಒಂದು ಸ್ಪಷ್ಟವಾಗಿ ಪುರಂದರ ದಾಸರು ಹೇಳಿದ್ದಾರೆ ನೋಡಿ. ನಾವು ಆ ದಾಸ ಸಾಹಿತ್ಯ ಅಂತ ಹೇಳಿದ್ರೆ ಅದು ವೇದಕ್ಕೆ ಸಮಾನ ಅಂತ ಹೇಳೋದು ಸುಮ್ಮನೆ ಅಲ್ಲ. ಪುರಂದರ ದಾಸರು ನವಕೋಟಿ ನಾರಾಯಣ, ಎಷ್ಟು ಅಲ್ಲಿ ಸಂಪತ್ತು ತುಳುಗುತ್ತಾ ಇದೆ ಅಂಥ ನವಕೋಟಿ ನಾರಾಯಣ ಮೂಗುತಿಯನ್ನು ಲಾಕ್ ಮಾಡಿ ಬಂದಿದ್ದಾರೆ ಮನೆಯಲ್ಲಿ. ಆ ಹೆಂಡತಿ ಏನಂತ ಹೇಳಿದರೆ ಏನದು ವಿಷ ತಗೊಂಡು ಇನ್ನು ಸಾಯ್ತೇನೆ ಅಂತ ಹೇಳುವಾಗ ಮೂಗುತಿ ಬಂದುಬಿಡ್ತು ಅಂತ ಹೆಂಡತಿ ಹೋಗಿ ಗಂಡನಿಗೆ ಕೊಡ್ತಾರೆ. ನೀವು ಮೂಗುತಿ ಕೇಳಿದ್ರಲ್ಲ, ಈಗೊಳ್ಳಿ ಮೂಗುತಿ ಅಂತ. ಅರೆ, ನಾನಲ್ಲಿ ಲಾಕ್ ಮಾಡಿ ಬಂದಿದ್ದೇನೆ, ಅದು ಇಲ್ಲಿಗೆ ಹೇಗೆ ಬಂತು? ಸರಿ, ಕೂಡಲೇ ಹೊರಟರು. ಹೋಗಿ ನೋಡ್ತಾರಲ್ಲಿ, ಅಲ್ಲಿ ಮೂಗುತಿ ಹಾಗೆ ಉಂಟು ಅಂತ ಹೇಳಿದರೆ ಇದು ಏನು ಅಂತ ಒಂದೇ ಸಲಕ್ಕೆ ಏನಾಯಿತು, ಅವರಿಗೆ ಜ್ಞಾನೋದಯ ಆಗಿಬಿಡ್ತು. ಈ ಮೂಗುತಿ ವಿಷಯದಲ್ಲಿ ಜ್ಞಾನೋದಯ ಆಯಿತು. ಸೊ ಆ ಥರ ಅಂಥ ಪುರಂದರದಾಸರಿಗೆ ಜ್ಞಾನೋದಯ ಆದದ್ದು ಅಂತ ಹೇಳಿದರೆ ಅಪರೋಕ್ಷ ಜ್ಞಾನಿಯಾದರು. ಅಂದರೆ ಭಗವಂತನ ಬಹಳ ಹತ್ತಿರ ಹೋಗಿ ಭಗವಂತನ ದರ್ಶನ ಪಡ್ಕೊಂಡ ಈ ಪುರಂದರದಾಸರು ಎಷ್ಟು ಸರಿಯಾಗಿ ಹೇಳ್ತಾರೆ ನೋಡಿ. ವಾಯುವಿಗೆ ಸಮರಿಲ್ಲ ಜಗದೊಳು ವಾಯುದೇವರೇ ಬ್ರಹ್ಮರು, ವಾಯು ಬ್ರಹ್ಮಗೆ ಕೋಟಿ ಗುಣದಿಂದ ಅಧಿಕ ಶಕ್ತಳು ಶ್ರೀರಾಮ. ಶ್ರೀರಾಮ ಅಂದರೆ ಲಕ್ಷ್ಮೀದೇವಿ. ಸೊ ವಾಯು ಮತ್ತು ಬ್ರಹ್ಮದೇವರಿಗಿಂತ ಲಕ್ಷ್ಮೀದೇವಿ ಎಷ್ಟು ಮೇಲೆ ಅಂತೇಳಿದರೆ 100 ಗುಣ ಅಲ್ಲ, ಕೋಟಿ ಗುಣಗಳಿಂದ ಅಧಿಕ ಶಕ್ತಳು. ಅನಂತ ಗುಣದಿಂದ ಲಕುಮಿಗಿಂತಲೂ ಅಧಿಕನು ಶ್ರೀ ಪುರಂದರ ವಿಠಲನು. ಹಾಗಾದರೆ ಲಕ್ಷ್ಮೀದೇವಿಯೇ ಕೋಟಿ ಗುಣಗಳಿಂದ ಮೇಲೆ ಅಂತೇಳಿದರೆ ಲಕ್ಷ್ಮೀದೇವಿಗಿಂತ ಭಗವಂತ ಇನ್ನೂ ಎಷ್ಟು ಮೇಲೆ ಅಂತೇಳಿದರೆ ಅದು ಎಷ್ಟು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ತಾರೆ ಅನಂತ ಗುಣಗಳಿಂದ ಮೇಲೆ ಅಂತ. ಸೊ ಘನ ಸಮರು ಇವರಿಗಿಲ್ಲ ಜಗದೊಳು. ಸೊ ಈ ರೀತಿ ಭಗವಂತನಿಗೆ ಸಮ ಕೂಡ ಯಾರೂ ಇಲ್ಲ, ಅಧಿಕರಂತೂ ಇಲ್ಲವೇ ಇಲ್ಲ ಅಂತ ಈ ರೀತಿ ಹೇಳುವಂಥ ಈ ಶ್ಲೋಕ ಇದು. ಸೊ ಅಷ್ಟು ಸರಿಯಾಗಿ ದಾಸ ಸಾಹಿತ್ಯದಲ್ಲಿ ಪುರಂದರದಾಸರು ಹೇಳಿದ್ದಾರೆ ಅಂತ ಹೇಳುವಲ್ಲಿಗೆ ಇವತ್ತಿನ ದಿನ ಇಲ್ಲಿ ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.